ಚೈತ್ರ ಅವರು ಪ್ರತಿ ಬಾರಿ ನನಗೆ ಅವ್ರ ಸ್ಕ್ರೀನ್ ಪ್ರೆಸೆನ್ಸಲ್ಲಿ ಏನೋ ಒಂದು ಜಾಗ ಇದೆ. ಸ್ಕ್ರೀನಲ್ಲಿ 1 ಸೆಕೆಂಡ್ ಕಾಣಿಸ್ಕೊಂಡ್ರು ಅಲ್ಲೇನೋ ಪಟಾಕಿ ಥರ ಅದನ್ನೇ ತಲುಪಿಸಿ ಹೋಗೋದು ಅವರು. ಅಂತಹ ಒಂದು ಕನ್ನಡದ ಪ್ರತಿಭಾ ಪ್ರತಿಭೆ ಚೈತ್ರ ಜೆ ಆಚಾರ್ ಅಲಿಯಾಸ್ ನಮ್ಮ ದೀಕ್ಷಾ ಅವರ ಮಾತುಗಳನ್ನ ಕೇಳೋಣ. ದಯವಿಟ್ಟು ಸ್ಟೇಜ್ ಮೇಲೆ ಬರ್ಬೇಕಾಯ್ತಾ. ಥ್ಯಾಂಕ್ ಯು. ನನಗೆಷ್ಟು ಇಂಟ್ರೊಡಕ್ಷನ್ ಅವಾಗಲಿಂದ ಕೊಟ್ಟಿದ್ದೀರಾ ಅಂದರೆ ತುಂಬ ಖುಷಿಯಾಗುತ್ತೆ ಕೇಳೋಕ್ಕೆ. ಐ ಡೋಂಟ್ ನೋ ಇಫ್ ಐ ಆಮ್ ಆಲ್ ದಟ್ ಯು ಸೆಡ್ ಬಟ್ ಇಟ್ ಫೀಲ್ಸ್ ವೆರಿ ನೈಸ್. ಥ್ಯಾಂಕ್ ಯು. ಈ ಸಿನಿಮಾ ನೋವಿಂದ ಗೆಸ್ಬರ್ ಆಚಾರ್. ಎಲ್ರಿಗೂ ನಮಸ್ಕಾರ. ತುಂಬ ದಿನ ಇಷ್ಟು ಜನ ನೋಡ್ತಾ ಇದ್ದೀನಿ ಆ್ಯಂಡ್ ಪ್ರತಿ ಸರ್ತಿ ಈ ಫೇಸಸ್ ಮೀಡಿಯಾ ಯೂಶಲಿ ನೋಡೋ ಮುಖಗಳು ನೋಡಿದಾಗ ಖುಷಿ ಆಗುತ್ತೆ. ಅಂದರೆ ಸ್ಟಾರ್ಟಿಂಗ್ ಬಂದಾಗ ಭಯ ಆಗ್ತಾ ಇತ್ತು, ಈಗ ಓಕೆ ಇವರೆಲ್ಲರೂ ಇದ್ದಾರೆ, ಒಬ್ಬಳೇ ಬಂದ್ರೂ ಇವರೆಲ್ಲರೂ ನನ್ನ ಪರಿಚಯ ಇದ್ದಾರೆ ಅಂತ ಅನಿಸುತ್ತೆ. ಸೊ ಥ್ಯಾಂಕ್ ಯು ಫಾರ್ ಕಮಿಂಗ್. ನಮ್ಮ ಸಿನಿಮಾಗೆ ನಿಮ್ಮ ಸಪೋರ್ಟ್ ತುಂಬ ತುಂಬ ಮುಖ್ಯ. ಎಲ್ಲ ಗೆಸ್ಟ್ಗಳು ಬಂದಿರೋರು ನಮ್ಮ ಸಿನಿಮಾಗೆ ಸಪೋರ್ಟ್ ಮಾಡೋಕ್ಕೆ, ನಮಗೆ ಸಪೋರ್ಟ್ ಮಾಡೋಕ್ಕೆ ಸುನಿ ಸರ್, ಕಾರ್ತಿಕ್, ದಿವ್ಯಾ, ಅರವಿಂದ್, ರಿಷಿ, ನನಗೆ ನೀವೆಲ್ಲ ಬರ್ತೀರ ಅಂತ ಗೊತ್ತಿರಲಿಲ್ಲ. ಓಕೆ, ಆಲ್ ಆಫ್ ಯು ಥ್ಯಾಂಕ್ ಯು ಸೋ ಮಚ್. ಇಟ್ ಮೀನ್ಸ್ ಅ ಲಾಟ್ ಟು ಅಸ್. ನಮ್ಮ ಹೀರೋ ಬರ್ಡೇ ಇವತ್ತು. ಹ್ಯಾಪಿ ಬರ್ಡೇ ಋತ್ವಿಕ್. ಈ ಸಿನಿಮಾ ಕತೆ ಹೇಳೋಕ್ಕೆ ರಿಷಿ ಮತ್ತು ಋತ್ವಿಕ್ ಅವರಿಬ್ಬರು ಬಂದಿದ್ರು. ಕತೆ ತುಂಬ ಇಷ್ಟ ಆಯಿತು ನನಗೆ. ಬಟ್ ಅದೇ ಅವ್ರು ಹೇಳಿದ ಆ ಟೈಮ್ಗೆ ನಾನು ಬೇರೆ ಶೂಟ್ ಒಪ್ಕೊಂಡ್ಬಿಟ್ಟಿದ್ದೆ. ನನಗೆ ಸಂದಿಗ್ಧ ಪರಿಸ್ಥಿತಿ. ಇವಾಗ ಚೆನ್ನಾಗಿದೆ ಕತೆ, ಆದರೆ ಡೇಟ್ ಸ್ಟಾರ್ಟ್ ಆಗ್ತಾಯಿಲ್ಲ, ಏನು ಮಾಡೋದು ಅಂತ ಕಷ್ಟಪಟ್ಟು ಇವಾಗ ಆಗಲ್ಲ ಅಂತ ಹೇಳಿಬಿಟ್ಟೆ. ಅದಾದ್ಮೇಲೆ ಅವರೆಲ್ಲ ನೋಡಿ ಅದು ಇದು ಅಂತ ಹೇಳಿದ್ರು. ಮುಂದೆಯಿಂದ ಆಯಿತು, ಆಗಲೇ ಇಲ್ಲ, ತುಂಬ ಟೈಟ್ ಶೆಡ್ಯೂಲ್ ಆಗೋಯ್ತು. ದೆನ್ ಸರಿ ಅದು ಮುಗಿತು. ಒಂದು ತಿಂಗಳು, 1.5 ತಿಂಗಳು, 2 ತಿಂಗಳು ಆಯಿತು ಅನಿಸುತ್ತೆ. ಇವ್ರುಗಳು ಪೋಸ್ಟ್ ಹಾಕಿದ್ರು, ಆ್ಯಕ್ಟ್ರೆಸ್ ಹುಡುಕ್ತಾ ಇದ್ದೀವಿ ಅಂತ ಎಲ್ಲ. ನಾನು ಅವಾಗ ನಂಬರ್ ಸೇವ್ ಆಗಿತ್ತಲ್ಲ ರಿಷಿ ಅವ್ರದ್ದು, ಅವ್ರ ಸ್ಟೋರಿಯಲ್ಲಿ ನೋಡಿದೆ ನಾನು. ಸೊ ನಾನು ಕಳಿಸಿ ಇದನ್ನು ನಾನು ಶೇರ್ ಮಾಡ್ತೀನಿ, ಯಾರಾದರೂ ಸಿಗ್ಬೋದೇನೋ ಅಂತ ಹೇಳಿ ನಾನು ಕಳಿಸಿ ನಾನು ಶೇರು ಮಾಡಿಬಿಟ್ಟೆ. ಸಿಗ್ತಾರೆ ಯಾರಾದರೂ ಅಟ್ಲೀಸ್ಟು, ಬೇರೆಯವ್ರು ಸಿಗಲಿ, ನನಗಂತೂ ಆಗಲಿಲ್ಲ ಅಂತ. ಅದಾದಮೇಲೆ ಮತ್ತೆ ನಾನು ಯಾವುದೋ ಒಂದು ಇವೆಂಟ್ ಅಲ್ಲಿ ಚರಣ್ ಅವ್ರನ್ನ ಮೀಟ್ ಮಾಡಿದೆ. ಸೊ ನನಗೆ ಗೊತ್ತಿರಲಿಲ್ಲ ಇವ್ರು ಇನ್ನೂ ಆ ಕಾನ್ವರ್ಸೇಷನ್ ಮಾಡ್ತಾಯಿದ್ರು, ನಿಶಾಂತ್ ಸರ್ ಎಲ್ಲರೂ ಈ ಕಾನ್ವರ್ಸೇಷನ್ ಆಗ್ತಾನೆ ಇತ್ತು ಅಂತ. ಸೊ ಶರಣ್ ಅವರು ಈ ಥರ ಏನು ಮಾಡ್ತಿದ್ದೀರಾ ಅಂತ ನನಗೆ ಕೇಳಿದ್ರು, ನೀವೇನು ಮಾಡ್ತಿದ್ದೀರಾ ಅಂತ ನಾನು ಕೇಳಿದೆ. ಸೊ ಅವಾಗ ಅವರು ನಾನು ಈ ಥರ ಒಂದು ಮಾನವಿ ಅಂತ ಒಂದು ಸಿನಿಮಾ ಒಪ್ಕೊಂಡಿದ್ದೇನೆ. ಮಾನವಿ ನನಗೆ ಗೊತ್ತು, ಮಾನವಿ ಚೆನ್ನಾಗಿದೆ ಕತೆ, ಬಿಡ ಆಗಲ್ಲ ಶರಣ್ ಅಂತ ಹೇಳಿದಾಗ, ಅಯ್ಯೋ ಅವ್ರು ಇನ್ನೂ ನೀವೇ ಬೇಕು ಅಂತ ಟ್ರೈ ಮಾಡ್ತಾ ಇದ್ದಾರೆ, ನಿಮ್ಗೇನೋ ಡೇಟ್ಸ್ ಇಲ್ವಂತಲ್ಲ ಅಂತ. ಸೊ ನಾನು ಇಷ್ಟೆಲ್ಲ ಅಯ್ಯೋ ನನಗೆ ಅಷ್ಟು ಬಿಲ್ಡಪ್ ಏನಿಲ್ಲ, ಇವಾಗ ನಾನು ಮತ್ತೆ ಕತೆ ಕೇಳಲೇಬೇಕು. ಅವತ್ತು ನಂಗೆ ಅನಿಸಿತ್ತು ಚೆನ್ನಾಗಿದೆ ಅಂತ ಅನಿಸಿತ್ತು. ಈಗ ಮತ್ತೆ ಕೇಳಿ ಹಾಗೆ ಅನಿಸಿದ್ರೆ ಒಪ್ಕೊಂಡ್ಬಿಟ್ಟು ಮಾಡೋಣ, ನೋಡೋಣ, ಡೇಟ್ಸ್ ಅವ್ರು ಮ್ಯಾನೇಜ್ ಮಾಡ್ಕೊಂಡ್ರೆ ಮಾಡ್ಕೊಳ್ತಾರೆ ಅಂತ. ಆಗ ಮತ್ತೆ ನಾನು ರಿಷಿಗೆ ಮೆಸೇಜ್ ಮಾಡಿ, ರಿಷಿ ಒಂದ್ಸರ್ತಿ ನನಗೆ ಕತೆ ಕೇಳೋಕ್ಕೆ ಇಷ್ಟ ಆಗತ್ತಾ ಅಂತ. ದೆನ್ ರೋಚಿತ್ ಹಾಯ್, ನೀವು ಹಂಗೆ ಮುಖ ಮುಚ್ಕೊಂಡು ಕೂತ್ಕೊಂಡ್ರೆ ನಾನು ಯಾರಂತ ಗೊತ್ತ, ಹಾಯ್. ಸೊ ದೆನ್ ಅವರು ಮತ್ತೆ ಕತೆ ಹೇಳಿದ್ರು. ಅವತ್ತು ಎಷ್ಟು ಇಷ್ಟ ಆಯಿತು, ಸೆಕೆಂಡ್ ಟೈಮ್ ಇನ್ನೂ ಇಷ್ಟ ಆಯಿತು. ಬಿಕಾಸ್ ನಿಶಾಂತ್ ಸರ್ ಹೇಳ್ದಂಗೆ ರಿಷಿ ಅವರು ಒಂದ್ಸತಿ ಕತೆ ಹೇಳಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅಟೆನ್ಷನ್ ಎಲ್ಲೂ ಹೋಗಲ್ಲ, ಅಷ್ಟು ಚೆನ್ನಾಗಿ ಕತೆ ಹೇಳ್ತಾರೆ. ಅವತ್ತು ಅದನ್ನು ಮಾಡಿದ್ರು. ನಾನು ಐ ವಿಲ್ ಡೂ ಇಟ್ ಅಂತ ಆನ್ ಸ್ಪಾಟ್ ಹೇಳಿ, ಅದಾದ್ಮೇಲೆ ಡೇಟ್ಸ್ ನೀವೇ ಮ್ಯಾನೇಜ್ ಮಾಡ್ಬೇಕಾಯ್ತು. ಆಯ್ತು, ನೀವು ಯಾವ ಡೇಟ್ಸ್ ಹೇಳ್ತೀರೋ ಅದು ಮ್ಯಾನೇಜ್ ಮಾಡ್ಕೊಳ್ತೀವಿ ಅಂತ. ಸೊ ನನಗೆ ತುಂಬ ಸಪೋರ್ಟಿವ್ ಆಗಿ ನಿಶಾಂತ್ ಸರ್ ಆಗಿರ್ಬೋದು, ರಿಷಿ ಆಗಿರ್ಬೋದು, ತುಂಬ ಪೇಷಂಟ್ ಆಗಿ ಪ್ರೊಡಕ್ಷನ್ ಕಡೆಯಿಂದ ಶಿಲ್ಪಾ ಮ್ಯಾಮ್ ದೇ ವೆರಿ ಸಪೋರ್ಟಿವ್. ಹಾಗೆ ಶುರುವಾದಂಥ ನನ್ನ ಜರ್ನಿ ವಿತ್ ಮಾನಿನಿ. ನನ್ನ ಹಣೆಯಲ್ಲಿ ಬರ್ದಿತ್ತು ಈ ಸಿನಿಮಾದಲ್ಲಿ ನಾನೇ ಮಾಡ್ಬೇಕಂತ. ಸೊ ಏನೋ ಹೇಳ್ತಾರಲ್ಲ, ದಾನೆ ದಾನೆ ಪೇ ಲಿಖಾ ಹೈ ತಾನೆ ವಾಲೋ ಕಾ ನಾಮ್ ಅಂತ. ದಿಸ್ ಇಸ್ ಮೈ ನನ್ನ ಊಟ ಇಲ್ಲಿ ಬರ್ದಿತ್ತು ಅನ್ಸುತ್ತೆ. ಸೊ ಹಂಗೆ ಸಿಕ್ಕಿದಂಥ ಸಿನಿಮಾ ನನಗೆ. ಈ ಸಿನಿಮಾ ಬಂದ ಮೇಲೆ ನನಗೆ ಎಂತೆಂಥ ಕಲಾವಿದರು ಇಲ್ಲಿ ಇದ್ದಾರೆ ಅನ್ನೋದು ಗೊತ್ತಾಯಿತು. ನನಗೆ ಶಿವು ಸರ್ ಕೆಲಸ ನಾನು ಮೊದಲೇ ನೋಡಿದ್ದೆ. ಬಟ್ ಈ ಸಿನಿಮಾದಲ್ಲಿ ಅವ್ರ ವರ್ಕ್ ಅವ್ರ ಎಲ್ಲ ಸಿನಿಮಾಗಿಂತ ವಿಭಿನ್ನವಾಗಿದೆ. ದಟ್ ಇಸ್ ದ ಥಿಂಗ್. ನಾವು ಒಂದೊಂದು ಪ್ರಾಜೆಕ್ಟಿಂದ ಒಂದೊಂದು ವಿಭಿನ್ನವಾಗಿ ಏನೋ ಒಂದು ತೊಗೊಂಡು ಮಾಡ್ತಾ ಇರಬೇಕು. ನಮ್ಮ ಕೆಲಸಗಳು ನಮಗೆ ಇಷ್ಟ ಆಗ್ತಾ ಹೋಗಬೇಕು, ವಿಭಿನ್ನ ಅನಿಸ್ಬೇಕು. ಹಾಗೆ ಅನಿಸಿದಂಥ ಒಂದು ಕೆಲಸ ನನಗೆ ಶಿವು ಸರ್ ಅವ್ರದ್ದು. ಆ್ಯಂಡ್ ಋತ್ವಿಕ್ ಅವರು ನನಗೆ ನನ್ನ ಕೋ ಆ್ಯಕ್ಟರ್. ಇನ್ಫ್ಯಾಕ್ಟ್ ನಾನು ಅವರ ಸೀರಿಯಲ್ಗಳನ್ನ ಅಷ್ಟು ನೋಡಿರಲಿಲ್ಲ. ಅಲ್ಲಿ ಇಲ್ಲಿ ನನ್ನ ತಾಯಿ ನೋಡ್ಬೇಕಾದ್ರೆ ನೋಡಿದ್ದು. ಬಟ್ ಪ್ರತಿ ಸರ್ತಿ ನೋಡಿದಾಗ್ಲೂ ನನಗೆ ಯಾವಾಗಲೂ ಅನಿಸಿದ್ದು ಇವರು ಎಲ್ಲರಿಗಿಂತ ವಿಭಿನ್ನವಾಗಿ ಮಾಡ್ತಾರೆ. ಇದು ಯೂಶಲ್ ಆ್ಯಕ್ಟಿಂಗ್ ಅಲ್ಲ. ಸೀರಿಯಲ್ಗೆ ನಾವು ಏನು ನೋಡ್ತೀವಿ
ಆ ಥರದ್ದು ಇವ್ರೇನು ಮಾಡ್ತಾ ಇಲ್ಲ ಅನ್ನೋದು ಒಂದು ಅನ್ಸೆ ಹೋಗಿದ್ದಂಥದ್ದು ಉಂಟು. ಸೊ ನಾನು ನೋಡಿದ ಸೀರಿಯಲ್ಲು ರಿಷಿ ಮತ್ತೆ ರಿತ್ವಿಕ್ ಮತ್ತೆ ರಿಷಿ ಅವ್ರ ಸೀರಿಯಲ್ಲು. ಸೊ ಅದು ನಮ್ಮ ತಾಯಿಗೆ ತುಂಬಾ ಇಷ್ಟ ಆಯ್ತು. ಇಬ್ರು ನ್ಯಾಚುರಲ್ ಆಗಿ ಆಕ್ಟ್ ಮಾಡೋರು. ಹಂಗಾದ್ಮೇಲೆ ಇವ್ರ ಮೀಟಿಂಗಲ್ಲಿ ನೋಡಿದೆ, ಮೀಟಿಂಗಲ್ಲೂ ನನ್ಗೆ ಇವ್ರೇನು ಒಂದು ಮಾತು ಆಡಿರಲಿಲ್ಲ. ಸೊ ನೆಕ್ಸ್ಟು ಸೆಟ್ಟಿಗೆ ಬಂದಾಗ ಅವ್ರ ಡೆಡಿಕೇಶನ್, ಅವ್ರ ಆಕ್ಟಿಂಗ್, ಅವ್ರ ಪರ್ಫಾರ್ಮೆನ್ಸ್, ಅಂದ್ರೆ ಅವ್ರದ್ದು ಎರಡು ವ್ಯಕ್ತಿತ್ವ, ಲೈಕ್ ಸ್ಪ್ಲಿಟ್ ಪರ್ಸನಾಲಿಟಿ ತರ ವರ್ಕ್ ಮಾಡ್ತಾರೆ. ಅವ್ರ ಯೂಶುವಲ್ ಸೆಲ್ಫ್ ಅಲ್ಲಿ ಯಾರ ಜೊತೆನೂ ಮಾತಾಡಲ್ಲ, ತುಂಬಾ ಸೈಲೆಂಟ್ ಆಗಿರ್ತಾರೆ, ಅವ್ರ ಪಾಡಿಗೆ ಅವ್ರು ಇರ್ತಾರೆ. ಬಟ್ ಆನ್ ಸ್ಕ್ರೀನ್ ನಿಮ್ಗೆ ಒಂದು ಸೀನ್ ಕೊಡಿ ಅಂದ್ರೆ ಇವರೇನ ಇದು ಮಾಡ್ತಾ ಇರೋದು, ಅದು ಕಾಮಿಡಿ ಆಗಿರ್ಬೋದು, ಫೈಟ್ ಆಗಿರ್ಬೋದು, ರೋಮ್ಯಾನ್ಸ್ ಆಗಿರ್ಬೋದು, ಎಲ್ಲವೂ ಇದೇ ವ್ಯಕ್ತಿನ ಅಲ್ಲಿ ಕೂತಿ ಸೈಡಲ್ಲಿ ಚೇರಲ್ಲಿ ಅಂತ ಅನ್ಸೋಂಗ್ ಮಾಡ್ತಾರೆ. ಅದು ನನಗೆ ಸರ್ಪ್ರೈಸಿಂಗ್ ಆಗಿದ್ದು. ನಾನು ಏನೇ ಅಂದ್ರೆ ನಾನು ಆನ್ ಸೆಟ್ ಏನೋ ಒಂದು ಇಂಪ್ರೂವೈಸ್ ಹಂಗೆ ಬಂದಾಗ ಏನೋ ಮಾಡ್ಬಿಟ್ಟಾಗ ಅದ್ರ ತಕ್ಕ ಹಾಗೆ ಒಂದು ಸ್ಟಿಕ್ ಆಗ್ದಂಗೆ ನಾನು ಏನು ಮಾಡ್ತೀನೋ ಅದಕ್ಕೂ ಅವ್ರು ಅಡ್ಜಸ್ಟ್ ಆಗಿ ಮಾಡೋದಿದೆಯಲ್ಲ, ಅದು ಒಂದು ಆರ್ಟಿಸ್ಟ್ಗೆ ಕೊಡುವಂಥ ಸಾಥ್. ಅದು ಥ್ರೂ ಔಟ್ ದ ಫಿಲ್ಮ್ ಅದು ನನಗೆ ಸಿಕ್ಕಿದೆ ಋತ್ವಿಕ್ ಕಡೆಯಿಂದ. ಆ್ಯಂಡ್ ಅದು ಕಾಣಿಸುತ್ತೆ ನಿಮಗೆ ಸಿನಿಮಾದಲ್ಲಿ ನೋಡಿದಾಗಲೂ ಕೂಡ. ಸೊ ಅದಕ್ಕೆ ಥ್ಯಾಂಕ್ ಯು ಸೋ ಮಚ್ ಋತ್ವಿಕ್. ಐ ಆಮ್ ವೆರಿ ಹ್ಯಾಪಿ. ಆ್ಯಂಡ್ ಇನಿಷಿಯಲಿ ನಾನು ಏನು ಅಂದ್ಕೊಂಡಿದ್ದೆ, ಓಕೆ ಹೇಗಿರ್ಬೋದು ಇವ್ರ ಜೊತೆ ಆ್ಯಕ್ಟ್ ಮಾಡೋದು ಅಂತೆಲ್ಲ ಆ ಥಾಟ್ಸ್ನೆಲ್ಲನೂ ನೀವು ಐ ಥಿಂಕ್ ಒಂದು 360 ಡಿಗ್ರಿ ನೀವು ತಿರುಗಿಸಿ ನನಗೆ ಹೇಳಿದ್ರಿ, ಹಿಂಗೆ ದಿಸ್ ಜರ್ನಿ ಇಸ್ ಗೋಯಿಂಗ್ ಬಿ ಅಮೇಝಿಂಗ್ ಅಂತ ನನಗೆ ತೋರಿಸ್ಕೊಟ್ರಿ. ಅದು ಒಂದು ಥ್ಯಾಂಕ್ ಯು. ಕಾಸ್ಟ್ಯೂಮ್ ಬಗ್ಗೆ ಹೇಳಬೇಕು. ನಾನು ಎಲ್ಲ ಇಷ್ಟು ಚೆನ್ನಾಗಿ ಕಾಣ್ತಾ ಇರೋದು ಆ ಮಂಗಳೂರಿನ ಎಸೆನ್ಸ್ನ ಮಂಗಳೂರು ಹುಡುಗಿನ ಮಾಡೋಕ್ಕೆ ಸಾಧ್ಯ. ನಮ್ಮ ವರ್ಷ ಎಷ್ಟು ಚೆನ್ನಾಗಿ ಆ ಕಲರ್ ಟೋನ್ ಇರ್ಬೋದು, ಈ ಪ್ರತಿಯೊಂದು ಆ ಹೇರ್ ಸ್ಟೈಲಿಂದ ಇರ್ಬೋದು, ಆ ಚಿಕ್ಕ ಚೇನ್ ಏನೋ ಒಂದು ಹಾಕಿದ್ರು ಅದು ಇಲ್ಲ ಮಂಗಳೂರು ಹುಡುಗಿರು ಹಿಂಗೆ ಹಾಕಲ್ಲ, ಮಂಗಳೂರು ಹುಡುಗಿರು ಹೇರ್ ಹಿಂಗೆ ಸ್ಟೈಲ್ ಇರಲ್ಲ ಅಂತ ಒಂದು ಹಾಗೆ ಮಾಡಿದಂಥ ಏನು ಡೀಟೇಲಿಂಗ್ ಅಲ್ಲಿತ್ತು. ಅಫ್ಕೋರ್ಸ್ ಅದು ಶೂಸರ್ ಜೊತೆ ಎಲ್ಲ ಆ ಕಲರ್ ಕಾಂಬಿನೇಷನ್ ಎಲ್ಲ ನೋಡ್ಕೊಂಡು ಮಾಡಿದ್ದಾರೆ. ಅದು ಋತ್ವಿಕ್ ಅವರ ಡೈರೆಕ್ಷನ್ ಅಂದರೆ ಅವ್ರು ಪ್ರತಿ ಸರ್ತಿ ನೀವು ಮಾಡಿದ್ದೆ ಸರಿ ಅಂತ ಬಿಡೋದು, ಅವಾಗ ನಮ್ಮ ಬೆಳವಣಿಗೆ ಏನೂ ಇರಲ್ಲ ಅದರಲ್ಲಿ. ಬಟ್ ಚೆನ್ನಾಗಿ ಮಾಡಿದಾಗ ಸೂಪರ್ ಆಗಿತ್ತು ಅಂತ ಹೇಳಿ ಏನಾದರೂ ಆ ದೀಕ್ಷಳಾಗಿ ನಾನು ಕಾಣಿಸ್ಲಿಲ್ಲ ಅಂದಾಗ ಅದನ್ನ ಕರೆಕ್ಟ್ ಮಾಡಿ ನನಗೆ ಅದನ್ನು ನನ್ನ ಸ್ಕ್ರೀನ್ ಮೇಲೆ ಅದನ್ನು ಮಾಡೋಕ್ಕೆ ಹೆಲ್ಪ್ ಮಾಡಿದ್ರಲ್ಲ, ಅದು ಇಟ್ ವಾಸ್ ವೆರಿ ನೈಸ್. ಅವರು ಫಸ್ಟ್ ಟೈಮ್ ಡೈರೆಕ್ಟರ್ ಅಂತ ಎಲ್ಲೂ ಅನಿಸ್ಲೇ ಇಲ್ಲ. ಸೊ ಅದು ತುಂಬ ಸಪೋರ್ಟಿವ್ ಆಗಿ ಅವರಿದ್ರು. ಆ್ಯಂಡ್ ಈ ಕಥೆ ಸುದಿ ಅವ್ರು ಬರೆದಿರೋದು ತುಂಬ ಚೆನ್ನಾಗಿ ಬರೆದಿದ್ದಾರೆ, ಅದ್ರಲ್ಲಿ ನಟನೆ ಕೂಡ ಮಾಡಿದ್ದಾರೆ. ಸೊ ಎಲ್ರಿಗೂ ನೋಡೋಕ್ಕೆ ಸಿಗತ್ತೆ. ಅಮೇಝಿಂಗ್ ಟೀಮ್. ಬೇಸಿಕಲಿ ನನಗೆ ಸೋನು ಅವ್ರ ಜೊತೆ ನನಗೆ ಕಾಂಬಿನೇಷನ್ ಅಷ್ಟು ಇರಲಿಲ್ಲ. ಸ್ಕ್ರೀನ್ ಮೇಲೆ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ. ಬಟ್ ಶಿ ಇಸ್ ಡನ್ ಅ ಫ್ಯಾಬುಲಸ್ ಜಾಬ್ ಅಂತ ಪ್ರತಿಯೊಬ್ಬರು ಹೇಳ್ತಾ ಇದ್ರು. ಸೊ ನನಗೆ ಐ ಆಮ್ ವೆರಿ ಈಗರ್ಲಿ ವೇಟಿಂಗ್. ಆ್ಯಂಡ್ ನಮ್ಮ ಆರ್ಟ್ ಡೈರೆಕ್ಟರ್ ಆಗಿರ್ಬೋದು, ಅವ್ರ ಕೆಲಸ ಲೈಕ್ ಸರ್ ಸೆಟ್, ನಿಮಗೆ ನಿಜ ಸೆಟ್ ಯಾವುದು, ಅದು ಲೊಕೇಶನ್ ಯಾವುದು, ಸೆಟ್ ಯಾವುದು ಅಂತ ನಿಮ್ಗೆ ಯಾವುದು ಗೊತ್ತಾಗಲ್ಲ, ಹಂಗೆ ಮಾಡಿದ್ದಾರೆ. ಸೊ ಎವ್ರಿಬಡಿ, ಆಲ್ ದಿ ಆ್ಯಕ್ಟರ್ಸ್, ನನಗೆ ಒಬ್ರೊಬ್ರನ್ನ ಹೇಳ್ತಾ ಹೋದರೆ ಹಂಗೆ ಹೋಗುತ್ತೆ. ನಾನು ಮೇಕಪ್ ಆರ್ಟಿಸ್ಟ್ ಸಿದ್ದು ಅವರು, ಸಂತು, ನನಗೆ ಅವರು ನಾನು ಏನೋ ಒಂದು ಮರೆತು ಹೇಳ್ಬಿಡ್ತೀನಿ, ನಾನು ಅವ್ರಿಗೆ ಥ್ಯಾಂಕ್ ಮಾಡೋದು. ಸೊ ನಾನೇನೋ ಒಂದು ಮರ್ತರು ಆ ಒಂದು ಪಾತ್ರವಾಗಿ ಕಾಣಿಸೋದಕ್ಕೆ ಅವರು ನನಗೆ ತುಂಬ ಸಪೋರ್ಟಿವ್ ಆಗಿದ್ದಾರೆ. ಅದೆಲ್ಲದಕ್ಕೂ ಥ್ಯಾಂಕ್ ಯು ಸೋ ಮಚ್. ದೀಕ್ಷಳ ಪಾತ್ರ ಅಂತ ಬಂದರೆ, ಇವಳು ಏನು ಡಿಸೈಡ್ ಮಾಡ್ತಾಳೆ, ಏನನ್ನು ಅಂದ್ಕೊಂಡು ಏನು ಮಾಡ್ತಾಳೆ ಅನ್ನೋದು ಅವಳಿಗೂ ಗೊತ್ತಿರಲ್ಲ. ಸೊ ಅಂಥದ್ದೊಂದು ಪಾತ್ರ. ಆ ಪಾತ್ರಕ್ಕೂ ಚೈತ್ರಳಿಗೂ ಅಜಗಜಾಂತರ ವ್ಯತ್ಯಾಸ. ನಾನು ವೆರಿ ಕ್ಯಾಲ್ಕುಲೇಟೆಡ್. ನಾನು ಇದೇ ಆಗಬೇಕು, ಈ ಟೈಮ್ಗೆ ಆಗಬೇಕು ಅಂತ ಯೋಚನೆ ಮಾಡಿ ಮಾಡುವಂಥವಳು. ಬಟ್ ದೀಕ್ಷಾ ಹಂಗೇನೂ ಅಲ್ಲ. ಶಿ ಇಸ್ ವೆರಿ ಎಮೋಷ್ನಲ್, ಶಿ ಇಸ್ ರಿಯಾಕ್ಟಿವ್. ಅಲ್ಲಿ ಏನು ಅನ್ಸುತ್ತೋ ಅದನ್ನ ಮಾಡುವಂಥವಳು. ಆ್ಯಂಡ್ ಯಾವುದಕ್ಕೂ ಏನೋ ಅನ್ಅಪಾಲಜೆಟಿಕ್ಲಿ ಶಿ ಲಿವ್ಸ್ ಹರ್ ಲೈಫ್. ಅವಳು ತಗೊಳ್ಳೋ ಡಿಸಿಷನ್ಸ್ನ ಹಿಂದೆ ಯೋಚನೆ ಮಾಡಿ ಸರಿ ತಪ್ಪ ಅಂತ ತೂಗಿದ್ರೆ ಅವಳ ಜೀವನನ ಅವಳು ನಡೆಸಿ, ಅವಳಿಗೆ ಅನ್ಸಿದ್ನ ಹೇಳಿ, ಅವಳಿಗೆ ಬೇಕಾದಂಗೆ ಬದುಕುವಂಥ ಒಂದು ಪಾತ್ರ. ಆ ಪಾತ್ರನ ನಾನು ಆದಷ್ಟು ತಕ್ಕ ಮಟ್ಟಿಗೆ ಪೋರ್ಟ್ರೇ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ಅದು ಹೇಗೆ ಬಂದಿದೆ ಅಂತ ನೀವುಗಳೇ ನೋಡಿ ಹೇಳಬೇಕು ಅಷ್ಟೇ. ಥ್ಯಾಂಕ್ ಯು. ಜೋರು ಮಳೆ ಬಂದು ಸಾಕಾಯ್ತು. ಹಾಗಾಗಿ ಮಳೆ ಬಂದ್ಬಿಟ್ಟು ಥ್ಯಾಂಕ್ ಯು ಸೋ ಮಚ್. ದೀಕ್ಷಾ ಖಂಡಿತವಾಗ್ಲೂ ಎಲ್ರಿಗೂ ಪ್ರಿಯವಾಗ್ತೀರ ಅನ್ನೋ ನಂಬಿಕೆ ನಮಗಿದೆ. ಇವ್ರು ಮಾತಾಡಿದ ಅಂದ್ರೆ ಆಕ್ಟಿಂಗಲ್ಲಿ ಲಕ್ಷ್ಮೀಪಟ್ಟ ಆ ಬಾಂಬ್ಸ್ ಇಡೋಗೆ ಅಭಿನಯಿಸುವಂತ ಮಾಡ್ತೇವೆ. ಥ್ಯಾಂಕ್ ಯು ಚೈತ್ರ ಅವರಿಗೆ. ಇನ್ನು ಅವರ
ಕಾಣಿಸಿದೆ. ಅದೇನು ಅಂತ ಸ್ಟೇಜ್ ಮೇಲೆ ತಿಳ್ಕೊಳ್ಳೋಣ. ಚಿತ್ರದಲ್ಲಿ ಚೇತುವಾಗಿ ನಾಯಕನಾಗಿ ಕಾಣಿಸ್ತಾ ಇರುವಂತಹ ಋತ್ವಿಕ್ ನಮ್ಮ ಬರ್ತ್ಡೇ ಬಾಯ್ನ ವೇದಿಕೆ ಮೇಲೆ ಬರಮಾಡ್ಕೊಳ್ಳೋಣ. ಮೊದಲನೇದಾಗಿ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ನಿಮಗೆ. ಎಲ್ರಿಗೂ ನಮಸ್ತೆ. ಬಂದಿರತಕ್ಕಂತಹ ಮೀಡಿಯಾವರಿಗೆ ಆ್ಯಂಡ್ ನನ್ನ ಫ್ರೆಂಡ್ಸ್ ಆ್ಯಂಡ್ ನನ್ನ ಫ್ಯಾಮಿಲಿ ಎಲ್ಲ ಇದೆಲ್ಲ ನನ್ನ ಫ್ಯಾಮಿಲಿ ಅವರೇ. ಸೊ ಎಲ್ರಿಗೂ ಧನ್ಯವಾದಗಳು ನಿಮ್ಮ ಟೈಮ್ನ ನಮಗೋಸ್ಕರ ಕೊಡ್ತಾ ಇರೋದಕ್ಕೆ. ಇವತ್ತು ಈ ಜರ್ನಿ ನೋಡಿದಾಗ ನನಗೆ ತುಂಬ ಪ್ರೌಡ್ ಫೀಲಿಂಗ್ ಇದೆ. ಅಂದರೆ ಸ್ಟಾರ್ಟ್ ಮಾಡಿದ್ದು ಈ ಲೆವೆಲ್ ರೀಚ್ ಆಗ್ತೀವಿ ಅನ್ನೋ ಒಂದು ದೊಡ್ಡ ಕನಸಿಟ್ಕೊಂಡು ಹೊರಟಿತ್ತು. ಇಷ್ಟು ಬೇಗ ಇಷ್ಟು ಅದ್ಭುತವಾಗಿ ಮುಗಿಸ್ತೀವಿ ಅಂತ ನನಗೆ ಗೊತ್ತಿರಲಿಲ್ಲ. ಅದಕ್ಕೆ ಸಾಧ್ಯವಾಗಿದ್ದು ಅದಕ್ಕೆ ಕಾರಣಕರ್ತರು ಶಿಲ್ಪಾ ಮೇಡಮ್ ಆ್ಯಂಡ್ ನಿಶಾಂತ್ ಸರ್. ಥ್ಯಾಂಕ್ ಯು ಸೋ ಮಚ್. ಒಂದು ಚಿಕ್ಕ ಮೆಸೇಜ್ ಇಷ್ಟೆಲ್ಲ ಎಫೆಕ್ಟ್ ಆಗುತ್ತೆ ನನಗೆ ಗೊತ್ತಿರಲಿಲ್ಲ. ಆ ಒಂದು ಮೆಸೇಜಿಂದ ನಾನು ಸರ್ನ ಅಪ್ರೋಚ್ ಆಗಿ ಅವ್ರ ಕತೆ ಇಷ್ಟ ಆಗಿ ಈ ಥರ ಜರ್ನಿ ಸ್ಟಾರ್ಟ್ ಆಗಿ ಸಿನಿಮಾ ಇಲ್ಲಿವರೆಗೂ ಬಂದಿದೆ. ಬೇಸಿಕಲಿ ನಾನು ಇವಾಗ ಫಸ್ಟು ನಿಶಾಂತ್ ಸರ್ ಬಗ್ಗೆ ಹೇಳಬೇಕು. ಅವ್ರಿಗೆ ನಾನು ಈಗ ಈ ಥರನೋ ಸಿನಿಮಾ ಮಾಡೋಕ್ಕೆ ಕತೆ ಹೇಳ್ತೀವಿ ಅಂತೆಲ್ಲ ಹೇಳಿದಾಗ ಸರ್ ಏನು ಡಿಮ್ಯಾಂಡ್ ಮಾಡುತ್ತೆ ಅದನ್ನು ನೀವು ಮಾಡಬೇಕು ಅಂತ ನಾನು ರಿಕ್ವೆಸ್ಟ್ ಮಾಡಿದೆ. ಅವರು ಅದಕ್ಕೆ ರಿಕ್ವೈರ್ಮೆಂಟ್ ಇದ್ದರೆ ಖಂಡಿತ ನಾನು ಇಲ್ಲ ಅಂತ ಹೇಳಲ್ಲ ಅಂತ ಒಂದು ಮಾತು ಕೊಟ್ಟಿದ್ರು. ಅದಕ್ಕೆ ಅವರು ನಡ್ಕೊಂಡ್ರು. ಇದುವರೆಗೂ ಕೂಡ ಯಾವುದೇ ಬೇಕು ಅಂತ ಹೇಳಿದಾಗಲೂ ಇದಾಗಲ್ಲ ಮಾಡಲ್ಲ ಬೇಡ ಅಂತ ಇದುವರೆಗೂ ಬಾಯಿಂದ ಬಂದೇ ಇಲ್ಲ. ಈ ಥರ ಕಾರ್ತಿಕ್ ಆಗಲಿ ಹೇಳಿದಾಗ ಈ ಥರ ಪ್ರೊಡ್ಯೂಸರ್ಸು ಇಂಡಸ್ಟ್ರಿಗೆ ಬೇಕು, ನಮ್ಮಂಥ ಹೊಸಬರಿಗೆ ಬೇಕು. ನಮ್ಮಂತ ಈ ಥರ ಹೊಸಬರಿಗೆ ನಂಬಿಕೊಂಡು ಇಷ್ಟು ದುಡ್ಡು ಹಾಕಿ ಒಂದು ಅದ್ಭುತ ಪ್ರಾಡಕ್ಟ್ ತೆಗೆಯೋದು ಅಷ್ಟು ಸುಲಭ ಅಲ್ಲ. ಆ ನಂಬಿಕೆ ಇಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್. ನಿರ್ದೇಶಕರು ಶೆಟ್ರು ಅವರು ನನ್ನ ಬಗ್ಗೆ ಅವ್ರ ಬಗ್ಗೆ ಕಥೆ ಎಲ್ಲ ಹೇಳಿಬಿಟ್ರು. ನಾನೇನು ಹೇಳಬೇಕು ಅಂತ ನಾನು ಒಂದಿಷ್ಟೆಲ್ಲ ಪಾಯಿಂಟ್ಸ್ ಇಟ್ಕೊಂಡು ಕೂತಿದ್ದೆ. ಇಲ್ಲಿ ಕೂತವ್ರು ಎಲ್ಲರೂ ಅದನ್ನು ಹೇಳಿಬಿಟ್ರು. ಲಾಸ್ಟ್ ಮಾತಾಡೋರಿಗೆ ಅದೊಂದು ಪ್ಲಸ್ ಮೈನಸ್ ಗೊತ್ತಿಲ್ಲ. ವಿಷಯ ಹೇಳೋದಕ್ಕೆ ಏನು ಇರೋದೇ ಇಲ್ಲ, ಎಲ್ಲ ಹೇಳಿ ಮುಗಿಸ್ಬಿಟ್ಟಿರ್ತಾರೆ. ಸೊ ಅದನ್ನು ಪ್ಲಸ್ ಅದು ನನಗೂ ಜಾಸ್ತಿ ಮಾತಾಡೋಕ್ಕಾಗಲ್ಲ. ಅದನ್ನು ಖುಷಿ ವಿಚಾರನೇ. ಎಲ್ಲ ಇವರೆಲ್ಲ ಹೇಳಿದ್ರು ಹಾಗೆ ಅಂತ ಹೇಳ್ಬೋದು. ಬಟ್ ಇವತ್ತು ನಾನು ಮಾತಾಡ್ತೀನಿ ಸ್ವಲ್ಪ ಖುಷಿ. ನಾನು ತುಂಬ ಖುಷಿಯಾಗಿದ್ದೀನಿ. ಆ್ಯಂಡ್ ನನಗೆ ಸಿಕ್ಕಿರುವಂತಹ ಅದ್ಭುತವಾದ ಬರ್ತಡೇ ಗಿಫ್ಟ್ ಇದು. ಲೈಫಲ್ಲಿ ಎಲ್ರಿಗೂ ಸಿಗಲ್ಲ ಅನಿಸುತ್ತೆ. ಬರ್ತಡೇ ದಿವಸ ನನ್ನದೇ ಒಂದು ಟೀಸರ್ನ ಲಾಂಚ್ ಮಾಡಿ ಸೆಲೆಬ್ರೇಟ್ ಮಾಡೋದು. ನಾನು ಇಡೀ ತಂಡಕ್ಕೆ ಥ್ಯಾಂಕ್ ಯು ಆಗಬೇಕು. ಎಲ್ರಿಗೂ ಥ್ಯಾಂಕ್ ಯು ಸೊ ಮಚ್. ನೆಕ್ಸ್ಟು ಶೆಟ್ಟರ್ ನನ್ನ ಕತೆ ತುಂಬ ಹೇಳೋಕ್ಕೆ ಬಹುಶಃ ಇಲ್ಲಿ ಅದಕ್ಕೆ ಟೈಮ್ ಸಾಕಾಗಲ್ಲ ಅನಿಸುತ್ತೆ. ಆ ಕತೆ ಸ್ಟಾರ್ಟ್ ಮಾಡಿದಾಗ ಅವ್ರು ನನ್ನ ಕತೆ ನರೇಟ್ ಮಾಡಿದಾಗ ಹೋಗಿ ಇವ್ರಿಗೆ ಅಪ್ರೋಚ್ ಮಾಡಬೇಕು ಈ ಥರ ಆದಾಗ ನಮ್ಗೆ ಗೊತ್ತಿಲ್ಲ ಪ್ರೊಡ್ಯೂಸರ್ ಸಿಕ್ಕರೆ ಇಲ್ಲೋ ಏನು ಅಂತ. ಶೆಟ್ಟರ್ ಕತೆ ಮಾಡಿ ಮುಂದೆ ನೋಡೋಣ ಅಂದ್ಕೊಂಡು ಹೊರಟ್ವಿ. ನಿಶಾಂತ್ ಸರ್ ಸಿಕ್ಕರು ಎಲ್ಲ ಆಯಿತು. ಆ ಪಾತ್ರ ನನಗೆ ತುಂಬ ಕಾಡೋದಕ್ಕೆ ಕಾರಣ ಏನಪ್ಪ ಅಂತಂದರೆ ಪ್ರತಿಯೊಂದು ಸೀನ್ ಬರೆದಾಗಲೂ ಅವ್ರನ್ನ ಫೋನ್ ಮಾಡ್ತಿದ್ರು. ಡಲ್ಲಿಗೆ ಈ ಥರ ಸೀನ್ ಬರದೆ ಹೀಗಿದೆ ಅಂತ. ಸೊ ಅದು ಡಿಸ್ಕಸ್ ಮಾಡ್ತಾ ಇದ್ವಿ. ಚೇತು ಏನು ಅಂತ ನನಗೆ ಆವಾಗಿಂದ ಅರ್ಥ ಆಯಿತು. ಇವನು ಹೀಗೆ ಬಿಹೇವ್ ಮಾಡ್ತಾನೆ, ಇದು ಹೀಗೆ ಆಗುತ್ತೆ ಅಂತ. ಸೊ ಆ ಕಾರಣಕ್ಕೆ ಆ ಕ್ಯಾರೆಕ್ಟರ್ನ ಪ್ಲೇ ಮಾಡೋದಕ್ಕೆ ನನಗೆ ಅನುಕೂಲ ಆಯಿತು. ಆ್ಯಂಡ್ ಶೆಟ್ರು ಡೈರೆಕ್ಟರ್ ಅಂತ ನಾನು ಆಮೇಲೆ ಬರ್ತೀನಿ, ತಮ್ಮ ಥರ ನೋಡ್ಕೊಳ್ತಾನೆ ಆ್ಯಕ್ಚುಲಿ. ಸೊ ತುಂಬ ಖುಷಿ ಅಂದರೆ ಒಬ್ಬ ತಮ್ಮ ಡೈರೆಕ್ಟ್ರಾಗಿ ನಿಂತ್ಕೊಂಡಿರೋದು ನೋಡೋಕ್ಕೆ ತುಂಬ ಖುಷಿಯಾಗುತ್ತೆ. ಶೆಟ್ರೆ ಕಂಗ್ರ್ಯಾಚುಲೇಷನ್ಸ್, ಒಳ್ಳೆದಾಗಲಿ. ನೆಕ್ಸ್ಟು DOP ಸರ್. ನಾನು ಶಿವಸೇನಾ ಸರ್ ತುಂಬ ಸರಿ ಫೋನಲ್ಲೇ ಮಾತಾಡಿದ್ವಿ. ಯಾವ್ಯಾವುದೋ ಪ್ರಾಜೆಕ್ಟ್ ಬರೋದು ಮಾಡೋಣ ಜೊತೆ ಆಗೋದು. ಬಟ್ ಅಲ್ಲಿವರೆಗೂ ನಾನು ಅವ್ರ ಮುಖ ನೋಡಿರಲಿಲ್ಲ. ಈ ಪ್ರಾಜೆಕ್ಟ್ ಬಂದಾಗ ನಾನು ಅವ್ರಿಗೆ ಅಪ್ರೋಚ್ ಮಾಡಿದೆ. ಸರ್ ಈ ಥರ ಒಂದು ಸಿನಿಮಾ ಮಾಡ್ತಾ ಇದ್ದೀವಿ, ದಯವಿಟ್ಟು ಮಾಡಿ ಅಂತ ಹೇಳಿದಾಗ ಬಂದು ಕತೆ ಕೇಳಿದ್ರು. ಅವ್ರ ಇನ್ವಾಲ್ವ್ಮೆಂಟ್ ಇದೆಯಲ್ಲ, ಬಹುಶಃ ನಾನು ಬೇರೆ ಯಾವ ಕ್ಯಾಮ್ರಾಮನ್ಗೂ ನೋಡಿಲ್ಲ. ಎವ್ರಿ ನೈಟ್ ನಾಳೆ ಏನು ಸೀನ್ ಮಾಡ್ತೀವಿ ಕೂತ್ಕೊಂಡು ಡಿಸ್ಕಸ್ ಆಗ್ತಾ ಇತ್ತು. ಲೈಟಿಂಗ್ ಏನು ಯೂಸ್ ಮಾಡ್ತೀವಿ, ಎಲ್ಲಿ ಮಾಡ್ತೀವಿ, ಎಲ್ಲವನ್ನೂ ಡಿಸ್ಕಸ್ ಮಾಡಿ ಒಬ್ಬ ಡೈರೆಕ್ಟ್ ಒಬ್ಬ ಆ್ಯಕ್ಟ್ರಿಂಗ್ ಕೆಲಸ ಮಾಡಬೇಕು ಅಷ್ಟು ಕೆಲಸ ಮಾಡ್ತಾಯಿದ್ರು. ಥ್ಯಾಂಕ್ ಯು ಸರ್, ನಿಮ್ಮ ಕೊಡುಗೆ ತುಂಬ ಇದೆ. ಆರ್ಟ್ ಡಿಪಾರ್ಟ್ಮೆಂಟ್ ಸರ್ ಅವಾಗವಾಗ ಕಿರಿಕಾಗ್ತಾ ಇತ್ತು, ಅವೆಲ್ಲ ನೋಡ್ತಾ ಇದ್ವಿ. ಬಟ್ ಖುಷಿ ಇದೆ, ಔಟ್ಪುಟ್ ಸೂಪರ್ ಆಗಿದೆ. ಕಿರಿಕಂತ ಹೇಳಿರ್ತಾರೆ, ಬೇಜಾರು ಮಾಡ್ಕೊಬೇಡಿ, ಅದೆಲ್ಲ ಎಲ್ಲ ಸಿನಿಮಾದಲ್ಲಿ ಇದ್ದೇ ಇರುತ್ತೆ. ಅದು ಒಂದು ಬೇಕಾಗಿರುತ್ತೆ, ಬೇಡ ಈ ಥರ ಒಂದಿಷ್ಟು ಡಿಸ್ಕಷನ್ ಇರುತ್ತೆ. ತುಂಬ ಚೆನ್ನಾಗಿ ಕೆಲಸ ಮಾಡಿದ್ರಿ. ಥ್ಯಾಂಕ್ ಯು ಸೊ ಮಚ್ ಸರ್. ಆ್ಯಂಡ್ ನನ್ನೆಲ್ಲ ಆರ್ಟಿಸ್ಟ್ಗಳು ಸೂಪರಾಗಿ ಸಪೋರ್ಟ್ ಮಾಡಿದ್ರಿ. ಆ್ಯಂಡ್ ಎಲ್ಲ ಮಂಗಳೂರು ಆಗಿರೋದ್ರಿಂದ ನನ್ನ ಭಾಷೆ ಸಿಗ್ತಾ ಇದ್ರಿ, ನನ್ನ ಪಂಚೆ ಇಟ್ಕೊಳ್ಳೋದು ಅವೆಲ್ಲ ನಂಗೆ ಹೇಳ್ಕೊಟ್ಟಿದೆ ಎಲ್ಲರೂ ಕೂಡ ನೀವು. ಥ್ಯಾಂಕ್ ಯು ಸೊ ಮಚ್. ಈಗ ಚೈತ್ರ ಅವರು, ಥ್ಯಾಂಕ್ ಯು ಮೇಡಮ್, ನನ್ನ ಜೊತೆ ಸಿನಿಮಾ ಮಾಡೋಕ್ಕೆ ಒಪ್ಕೊಂಡಿದ್ದಕ್ಕೆ. ಯಾಕೆ ಈ ಮಾತನ್ನು ಹೇಳಿದೆ ಅಂತಂದರೆ, ನಾನು ಹೊಸ ಅಂದರೆ ಬಿಗ್ ಸ್ಕ್ರೀನ್ಗೆ ಸ್ಮಾಲ್ ಸ್ಕ್ರೀನಲ್ಲಿ ಓಕೆ ನಾನು ಯಾರು ಅಂತ ಗೊತ್ತು, ಏನೋ ಮಾಡ್ತಾನೆ ಅಂತ ಎಲ್ಲರೂ ಗೊತ್ತಿತ್ತು. ಬಟ್ ಬಿಗ್ ಸ್ಕ್ರೀನ್ ಅಂತ ಬಂದಾಗ ಅವ್ರು ಆಲ್ರೆಡಿ ಎಸ್ಟಾಬ್ಲಿಷ್ ಆಗಿದ್ದರು, ಒಂದು ದೊಡ್ಡ ಮಟ್ಟದಲ್ಲಿದ್ದರು.
ನಾವು ಅಪ್ರೋಚ್ ಮಾಡಿದಾಗ ಅವ್ರು ಓಕೆ ಅಂತ ಹೇಳ್ಬೇಕಂತ ಏನೂ ಇರಲಿಲ್ಲ. ಕತೆ ಇಷ್ಟ ಆಯಿತು. ಅದಾದಮೇಲೆ ಅವರೇ ಹೇಳ್ದಂಗೆ ನಾನು ಸ್ವಲ್ಪ ಮಾತು ಕಮ್ಮಿ ಇದ್ದಿದ್ದರಿಂದ ಅವ್ರು ಹಾಕಿದ ಎಫರ್ಟ್ ನಂಗೆ ತುಂಬ ಇಷ್ಟ ಆಯಿತು. ನಾನು ಎಲ್ಲ ಕೂತಿರು ಬಂದು ಮಾತಾಡ್ತಿದ್ದೆ, ಜನರಲ್ ಟಾಕ್ಸ್ ಮಾಡ್ತಾಯಿದ್ರು. ಯಾಕಂದರೆ ಸೀನ್ ಚೆನ್ನಾಗಿ ಬರಲಿ ಅನ್ನೋ ಕಾರಣಕ್ಕೆ ಅವ್ರಿಗೆ ಅದ್ರ ಅವಶ್ಯಕತೆ ಇರಲಿಲ್ಲ. ಯಾಕಂದರೆ ಇವ್ನು ಯಾಕೆ ನಾನು ಮಾತಾಡಿಸ್ಬೇಕು ಅನ್ನೋ ಬರ್ಬೋದಾಗಿತ್ತು. ಬಟ್ ಅದನ್ನ ಬಿಟ್ಟು ಬಂದು ಮಾತಾಡಿಸಿ ಕಂಫರ್ಟ್ ಮಾಡಿ ಆ್ಯಕ್ಟ್ ಮಾಡೋದು. ಅದ್ಭುತ ನಟಿ ಒಟ್ಟಿಗೆ ಆ್ಯಕ್ಟ್ ಮಾಡಿದ್ದು ತುಂಬ ಖುಷಿ ಇದೆ. ಥ್ಯಾಂಕ್ ಯು. ಸೋನು ಮೇಡಮ್, ನಿಮ್ಮ ಪಾತ್ರದ ಬಗ್ಗೆ ನಾನು ಜಾಸ್ತಿ ಹೇಳೋಕ್ಕಾಗಲ್ಲ. ಸೊ ಅದನ್ನೆಲ್ಲ ಸಿನಿಮಾ ನೋಡಲಿ. ಆ್ಯಂಡ್ ಒಪ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಮ್ಯೂಸಿಕ್ ಬಗ್ಗೆ ಹೇಳಬೇಕು. ಮ್ಯೂಸಿಕ್ ಬಗ್ಗೆ ಹೇಳೋದಕ್ಕೆ ಏನಿಲ್ಲ. ಚರಣ್ ಸರ್ ಜೊತೆ ವರ್ಕ್ ಮಾಡಬೇಕು ಅಂತ ನಂಗೆ ತುಂಬ ಆಸೆ ಇತ್ತು. ಇಲ್ಲಿ ಈಡೇರಿದೆ. ಆ್ಯಂಡ್ ಟೀಸರಲ್ಲಿ ನೀವು ಮ್ಯೂಸಿಕ್ ನೋಡಿರ್ತೀರ, ಅದ್ಭುತ ಮಾಡಿದ್ರೆ. ಆ್ಯಂಡ್ ಸಾಂಗ್ಸ್ ಕೂಡ ನಾವು ಕೇಳಿದ್ದೀವಿ, ಚೆನ್ನಾಗಿದೆ. ಆ್ಯಂಡ್ ಎಲ್ರಿಗೂ ಮಜಾ ಕೊಡುತ್ತೆ. ಅಷ್ಟು ಮಾತ್ರ ಹೇಳ್ಕೊಂಡೆ. ಆ್ಯಂಡ್ ಟೀಸರ್ ಎಲ್ರಿಗೂ ಇಷ್ಟ ಆಯ್ತಾ? ಎಸ್ ಎಸ್. ಸೊ ಅಷ್ಟೇ. ಥ್ಯಾಂಕ್ ಯು. ಸರ್ ಡ್ಯೂಯೆಟ್ ಶೀಟ್ ಇಲ್ಲ ಸರ್. ಹಾಂ, ಅಂದರೆ ಸಿಚುವೇಶನ್ ಬಂದಾಗ ಒಂದು ಹಸು ಕೂಡ ಹುಲಿ ಆಗುತ್ತೆ ಸರ್. ಆ ಥರ ಒಂದು ಪಾತ್ರ ಇದೆ ಸರ್. ಅಂದರೆ ಇವನು ಡ್ಯೂಯೆಟ್ ಶೀಟ್ ಇಲ್ಲ. ಇಲ್ಲಿ ಸಿಚುವೇಶನ್ ಇದ್ದಾಗ ಸಿಂಪಲ್ ಆರಾಮಾಗಿರ್ತಾನೆ, ಹಸು ಥರನೇ ಇರ್ತಾನೆ. ಎಲ್ಲೋ ಒಂದು ಟ್ರಿಗರ್ ಪಾಯಿಂಟ್ ಬಂದಾಗ ಖಂಡಿತ ಹುಲಿ ಆಗ್ತಾನೆ ಅವನು ಅಷ್ಟೇ. ಪ್ರಿಪ್ರೇಷನ್ ತುಂಬ ಮಾಡ್ಕೊಂಡಿದ್ದೀನಿ ಸರ್. ಇದಕ್ಕೆ ಭಾಷೆ ಆಗಿರ್ಬೋದು, ಆ ಹುಲಿ ಕುಣಿತ ಆಗಿರ್ಬೋದು. ಭಾಷೆಗೆ ನಂಗೆ ವರ್ಕ್ಶಾಪ್ ತೊಗೊಂಡಿದ್ದು ಶೆಟ್ರು. ಮಂಗಳೂರಲ್ಲೇ ತುಂಬ ದಿವಸ ಇರ್ತಾ ಇದ್ದೆ. ಎವ್ರಿ ಮಂತ್ ಟ್ರಾವೆಲ್ ಮಾಡ್ತಾ ಇದ್ದೆ. ಆ್ಯಂಡ್ ಹುಲಿ ಕುಣಿತ ಕೂಡ ಅಲ್ಲಿ ನನಗೆ ಟ್ರೈನಿಂಗ್ ಇತ್ತು. ಅದೆಲ್ಲ ತೊಗೊಂಡೆ ನಾವು ಸಿನಿಮಾ ಮಾಡಿದ್ವಿ ಸರ್. ಥ್ಯಾಂಕ್ ಯು ಸರ್. ಎಲ್ರಿಗೂ ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಶುಭಾಶಯಗಳು. ಚೇತು ಎಲ್ಲರ ಹೃದಯವನ್ನು ನಾವು ಕೂಡ ವಿಶ್ ಮಾಡ್ತೀವಿ. ಥ್ಯಾಂಕ್ ಯು. ಸೊ ಮೂಲತಃ ಅವರು ದಾವಣಗೆರೆಯವರಾಗಿರೋದ್ರಿಂದ ಮಂಗಳೂರು ಕನ್ನಡಕ್ಕಾಗಿ ಅವರು ವರ್ಕ್ಶಾಪ್ ತಗೊಂಡು ಕಲಿತು ಈ ಅಪ್ಪಟ ಆ ಮಂಗಳೂರಿನ ಸ್ಲ್ಯಾಂಗಲ್ಲಿ ಮಾತಾಡಿದ್ದಾರೆ. ಜೊತೆಗೆ ಅವರ ಪ್ಯಾಷನ್ಗೆ, ಡೆಡಿಕೇಶನ್ಗೆ ಶುದ್ಧವಾಗಿ ಅಂತ ಹೇಳ್ತಾ ಈ ಸಿನಿಮಾದಲ್ಲಿ ಮತ್ತೊಂದು ಮುಖ್ಯವಾದ ಪಾತ್ರ ಸೋನು ಗೌಡ ಅವರು ಬಹಳ ಬ್ಯೂಟಿಫುಲ್ ಆಗಿ ಇಲ್ಲಿ ಗ್ಲಾಮರಸ್ ಆಗಿ ಕಾಣಿಸ್ತಾ ಇದ್ದಾರೆ. ಅಲ್ಲಿ ಒಂದು ಬೇರೆ ರೀತಿಯಾದ ಪವರ್ಫುಲ್ ಪಾತ್ರ. ಸೋನು ಅವರೇ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಸಾರಿ, ಕಾಲ ನಂಬಾಗೋಗಿದೆ. ಓಕೆ, ಮೊದಲಿಗೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಮೀಡಿಯಾ. ಆ್ಯಂಡ್ ಹೀರೋ ಅವ್ರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಮೊದಲನೇದಾಗಿ ಮಾರ್ನಮಿ ಫಸ್ಟ್ ನಾನೇನಕ್ಕೆ ಒಪ್ಕೊಂಡಿದ್ದು ಅಂತಂದರೆ ಚರಣ್ ರಾಜ್ ಸರಿಂದ. ಬಿಕಾಸ್ ನನಗೆ ನಿಶಾಂತ್ ಸರ್ ಯಾರು ಅಂತ ಗೊತ್ತಿಲ್ಲ, ಋಷಿ ಸರ್ ಯಾರು ಅಂತ ಗೊತ್ತಿಲ್ಲ. ಬಟ್ ಅವರು ನರೇಟ್ ಮಾಡಿದಾಗ ಎಲ್ಲರೂ ತುಂಬ ಚೆನ್ನಾಗಿ ನರೇಟ್ ಮಾಡ್ತಾರೆ. ಬಟ್ ಅವ್ರ ಟೀಮ್, ಟೆಕ್ನಿಕಲ್ ಟೀಮ್ ಅಂತ ಹೇಳಿದಾಗ ಚರಣ್ ಸರ್ ಅಂತ ಹೇಳಿದ್ರು. ಅದಾದಮೇಲೆ ಒಂದಷ್ಟು ಟೀಸರ್ ಶೂಟ್ ಮಾಡೋದಿದೆ ಅಂತ ಹೇಳಿದ್ರು. ಸೊ ಓಕೆ ಫೈನ್, ವೈ ನಾಟ್ ಟ್ರೈ ಇಟ್. ಇಷ್ಟ ಆಗಿಲ್ಲ ಅಂತ ಆದಮೇಲೆ ಏನಾದ್ರು ಒಂದು ಡೇಟ್ಸು ಏನೋ ಒಂದು ಹೇಳೋಣ, ಬಟ್ ಫಸ್ಟ್ ಟೀಮ್ನ ಮೀಟ್ ಮಾಡ್ತೀನಿ ಅಂತ ಹೇಳಿ ವೆನ್ ಐ ಮೆಟ್ ಕುಂದಾಪುರದಲ್ಲೇ ನನ್ನ ಫಸ್ಟ್ ಭೇಟಿ ಯುವರ್ ಟೀಮ್. ಎವ್ರಿಥಿಂಗ್ ವಾಸ್ ಸೋ ಪರ್ಫೆಕ್ಟ್. ಆ್ಯಂಡ್ ನನಗೆ ವಾವ್, ಇಟ್ ಇಸ್ ಅ ವೆರಿ ನೈಸ್ ಟೀಮ್. ನನಗೆ ಯಾರು ಅಂತ ಗೊತ್ತಿಲ್ಲ, ಬಟ್ ಫಸ್ಟ್ ಟೈಮ್ ಎಲ್ಲನೂ ಸೆಟ್ನಲ್ಲೇ ಮೀಟ್ ಮಾಡ್ತಾ ಇದ್ದೀನಿ. ಬಟ್ ಎವ್ರಿ ಒನ್ ವಾಸ್ ಸೋ ಡೆಡಿಕೇಟೆಡ್. ಅದರಲ್ಲಿ ನನಗೆ ನನ್ನ ಹೃದಯ ಗೆದ್ದವರು ಅಂತಂದರೆ ನಮ್ಮ ಕ್ಯಾಮ್ರಾಮನ್. ಬಿಕಾಸ್ ನಾನು ಬಂದಾಗಿದ ತಕ್ಷಣ ಏನಕ್ಕೆ ಅಂತಂದರೆ ಟೀಸರ್ ಏನು ಬೇಕಾಗಿತ್ತು ಅಂದರೆ ಇಟ್ ವಾಸ್ ಅಂದರೆ ನಾವು ಐ ಥಿಂಕ್ ಫಸ್ಟ್ ಶಾರ್ಟ್ ರಾತ್ರಿ 12 ಗಂಟೆಗೆ ಶೂಟ್ ಮಾಡಿದ್ದು. ಏನು ಇಷ್ಟೊತ್ತು ಕಾಯಿಸ್ತಾರೆ, ಏನು ಮಾಡ್ತಾರೆ ಹೊಸ ಟೀಮ್ ಅಂತ ಅಂದ್ಕೊಂಡಾಗ ದೇರ್ ವಾಸ್ ಅ ವಾ ಫ್ಯಾಕ್ಟರ್. ಸೊ ಈ ವಾ ಫ್ಯಾಕ್ಟರ್ ಥ್ರೂ ಔಟ್ ದಿ ಶೂಟ್ ಇತ್ತು. ಸೊ ಥ್ರೂ ಔಟ್ ದಿ ಜರ್ನಿ ವಾಸ್ ವೆರಿ ವೆರಿ ನೈಸ್. ಆ್ಯಂಡ್ ನನಗೆ ಎಲ್ಲರೂ ಹೊಸಬ್ರು ಆಗಿರೋದ್ರಿಂದ ಯಾವಾಗಲೂ ಒಂದು ಫಿಲಮ್ ಒಪ್ಕೊಂಡಾಗ ಒಂದ್ಸತಿ ಒಪ್ಕೊಂಡಾದ್ಮೇಲೆ ವಿ ವಿಲ್ ಸ್ಟಾರ್ಟ್ ವರ್ಕಿಂಗ್ ಟುವರ್ಡ್ಸ್ ಇಟ್. ನಾನು ಮಾಡಬೇಕು ಈ ಕ್ಯಾರೆಕ್ಟರ್. ಬಟ್ ಈ ಕ್ಯಾರೆಕ್ಟರ್ ನನ್ನ ತಲೆಗೆ ಕುತ್ಕೋತಾ ಇರಲಿಲ್ಲ. ಯಾಕೆ ಕುತ್ಕೋತಾ ಇರಲಿಲ್ಲ? ಒಂದು ಭಯ ಇತ್ತು, ಹೆಂಗೆ ಅಕ್ಸೆಪ್ಟ್ ಮಾಡ್ಕೋತಾರೆ, ಬೇಕಾ ಬೇಡವಾ ಅಂತ. ಬಟ್ ಒನ್ ಕಾನ್ಫಿಡೆನ್ಸ್, ಇಟ್ ವಾಸ್ ಲೈಕ್ ರಿಷಿ ಈಸ್ ಅ ಫ್ಯಾಬ್ಯುಲಸ್ ಡೈರೆಕ್ಟರ್, ಹೀ ಈಸ್ ಗೋನ್ ಟು ಪುಟ್ ಇಟ್ ಅಕ್ರಾಸ್ ಅಂತ. ಸೊ ಇವರ 3 ಜನ ದಿ ಟೆಕ್ನಿಷಿಯನ್ಸ್
ಸೊ ಅವ್ರ ಜೊತೆ ವರ್ಕ್ ಮಾಡಿದ್ದು ನನ್ನ ಐ ಫೀಲ್ ವೆರಿ ನೈಸ್ ಟು ಬಿ ಪಾರ್ಟ್ ಆಫ್ ದಿಸ್ ಫಿಲ್ಮ್. ಆ್ಯಂಡ್ ಅಫ್ಕೋರ್ಸ್ ನಿಶಾಂತ್ ಸರ್ ಬಗ್ಗೆ ಇವರು ಕಾರ್ತಿಕ್ ಸರ್ ಹೇಳಿದ್ರು ಮತ್ತು ಋತ್ವಿಕ್ ಅವ್ರು ಹೇಳಿದ್ರು. ಸೊ ನನಗೆ ಬರೀ ಹೊಸಬ್ರಿಗಲ್ಲ, ಯು ಆರ್ ವೆರಿ ಪ್ಯಾಷನೇಟ್. ಸೊ ನಾನು ಫಸ್ಟು ನಿಶಾಂತ್ ಅವ್ರು ಇಷ್ಟೊಂದು ಮಾಡ್ತಾ ಇದ್ದಾರೆ, ಓಕೆ ಫೈನ್, ಬಟ್ ಹೌ ಆರ್ ದಿ ರಿಟರ್ನ್ಸ್ ಅಂತ ನನಗೆ ಯೋಚನೆ ಆಗ್ತಾ ಇತ್ತು. ಬಟ್ ಡೆಫಿನೆಟ್ಲಿ ಯು ಆರ್ ಗೋಣ stand in the sandalwood. So all the very best to you, because ನಿಮ್ಮಂಥ ಪ್ಯಾಷನೇಟ್ ಪ್ರೊಡ್ಯೂಸರ್ಸ್ ಬೇಕಾಗಿದ್ದಾರೆ. ಸೊ ಇಟ್ ವಾಸ್ ವಂಡರ್ಫುಲ್ ವರ್ಕಿಂಗ್. ಅಂದರೆ ಐ ಆಮ್ ಸೋ ಸಾರಿ ಐ ಕುಡಂಟ್ ಶೇರ್ ಆರ್ ಸ್ಕ್ರೀನ್ ವಿತ್ ದೆಮ್, ಬಟ್ ಫ್ಯಾಬ್ಯುಲಸ್ ಟೀಮ್ ಇಟ್ ವಾಸ್. ಸೊ ತುಂಬಾ. ಆ್ಯಂಡ್ ಇನ್ನೊಂದು ಏನೋ ಹೇಳಬೇಕಾಯ್ತು, ಇವರು ಯೂನಿವರ್ಸಲ್ ಬಗ್ಗೆ ಎಲ್ಲ ಕನೆಕ್ಷನ್ ಮಾಡ್ತಾಯಿದ್ರು. ಸೊ ನಾನು ಇಲ್ಲಿ ಕೂತ್ಕೊಂಡು ನಾನು ಕನೆಕ್ಟ್ ಮಾಡ್ತಾ ಇದ್ದೆ. ಏನು ಯೂನಿವರ್ಸಲ್ ಕನೆಕ್ಷನ್ ಅಂತಂದರೆ, ಗಿಣಿರಾಮದಲ್ಲಿ ನಾನು ದಸರಾ ಟೈಮ್ನಲ್ಲಿ ದೇವಿ ಕ್ಯಾರೆಕ್ಟರ್ ಪ್ಲೇ ಮಾಡಿದ್ದೀನಿ, ಇಫ್ ಐ ಆಮ್ ನಾಟ್ ರಾಂಗ್. ಸೊ ಅದನ್ನಲ್ಲಿ ಇವರು 80 ಆಗಿದ್ದರು. ಸೊ ಮತ್ತೆ ನಾವು 2024 ದಸರಾಗೆ ಮತ್ತೆ ಸಿಗ್ತೀವಿ, ಮತ್ತೆ ಈ ಕ್ಯಾರೆಕ್ಟರ್ ಮೂಲಕ ಬರ್ತೀನಿ. ಸೊ ಮತ್ತೆ ದರ್ ಇಸ್ ಒನ್ ಆಫ್ ದಿ ಡಿವೈನ್ ಕೈಂಡ್ ಆಫ್ ಕ್ಯಾರೆಕ್ಟರ್. ಸೊ ವೆರಿ ವೆರಿ ನೈಸ್. ಸೊ ನನ್ನ ಕ್ಯಾರೆಕ್ಟರ್ ಬಗ್ಗೆ ಜಾಸ್ತಿ ಮಾತಾಡೋದಕ್ಕಾಗಲ್ಲ, ಬಟ್ ಒಂದಂತೂ ತುಂಬ ಖುಷಿ ಇದೆ, ತೃಪ್ತಿ ಇದೆ ದಟ್ ಐ ಡಿಡ್ ದಿಸ್ ರೋಲ್ ಅಂತ. ಸೊ ಹೋಪ್ಫುಲಿ ಬರೀ ಕರಾವಳಿ ಭಾಗಕ್ಕಷ್ಟೇ ಅಲ್ಲದೆ ಥ್ರೂಔಟ್ ಪ್ಯಾನ್ ಇಂಡಿಯಾಗೆ ನಿಂತ್ಕೊಳ್ಳೋ ಅಂಥ ಫಿಲ್ಮ್ ಆಗುತ್ತೆ ಅಂತ ಒಂದು ಭರವಸೆ ಇದೆ. ಆ್ಯಂಡ್ ಇನ್ನೊಂದು ಏನು ಅಂತಂದರೆ, ನಾನು ಮತ್ತು ರಿಷಿ ಸರ್ ಅದನ್ನೇ ಮಾತಾಡ್ತಾ ಇದ್ವಿ. ಸೊ ರಿಷಿ ಸರ್ ಒಂದು ಏನು ಹೇಳಿದ್ರು ಅಂತಂದರೆ, ಮೇಡಮ್ ನನಗೆ ಜನರು ಅಕ್ಸೆಪ್ಟ್ ಮಾಡ್ಕೋತಾರೋ ಇಲ್ವೋ ಅದು ಮಾಸಿಗೆ ಬಿಟ್ಟಿರೋದು, ಬಟ್ ಒಂದೊಂದು ತೃಪ್ತಿ ಇದೆ ದಟ್ ಐ ಹ್ಯಾವ್ ಡನ್ ಅ ಫ್ಯಾಬ್ಯುಲಸ್ ಪ್ರಾಜೆಕ್ಟ್. ಸೊ ಅದು ನಂಗೆ ತುಂಬ ಖುಷಿ ಕೊಟ್ಟಿದ್ದು. ಯಾವಾಗಲೂ ಒಂದು ಟೆಕ್ನಿಷಿಯನ್ನು ಮೇಡಮ್ ಇದು ಮಾಡಬೇಕಾಗಿತ್ತು, ಹಂಗೆ ಮಾಡಬೇಕು ಅಂತ ಅಂದ್ಕೊಂಡೆ, ಹಿಂಗೆ ಮಾಡಿ, ಬಟ್ ಹಿ ವಾಸ್ ವೆರಿ ಕಾನ್ಫಿಡೆಂಟ್. ಪ್ರತಿ ಒಂದು ಸತಿನೂ ಆ ಕಾನ್ಫಿಡೆನ್ಸ್ ಅವ್ರ ಮುಖದಲ್ಲಿ, ಅವ್ರ ಮಾತಿನಲ್ಲಿ ನಾನು ನೋಡ್ತಾ ಇದ್ದೆ. ಸೊ ಪ್ರಾಬಬ್ಲಿ ಅವ್ರು ಅಷ್ಟು ಕಾನ್ಫಿಡೆಂಟ್ ಆಗಿದ್ದಾಗ ನಾನು ಇಷ್ಟು ಕಾನ್ಫಿಡೆಂಟಾಗಿ ಐ ಕುಡ್ ಪುಲ್ ಔಟ್ ದಿ ಕ್ಯಾರೆಕ್ಟರ್ ಅಂತ ಅನಿಸುತ್ತೆ. ಬಟ್ ಪ್ರತಿಯೊಬ್ಬರೂ ತುಂಬ ಚೆನ್ನಾಗಿ ಮಾಡಿದ್ರು. ಆ್ಯಂಡ್ ಇನ್ಫ್ಯಾಕ್ಟ್ ಸಿದ್ಲಿಂಗು ಟೀಮ್ ಅವ್ರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ, ಬಿಕಾಸ್ ಅವ್ರು ನನ್ನ ಡೇಟ್ಸ್ಗೆ ಇವ್ರ ಡೇಟ್ಸ್ಗೆ ಅಡ್ಜಸ್ಟ್ ಮಾಡಿದ್ರು. ಬಿಕಾಸ್ ವರ್ಧಣ್ಣ ಅವರು ಸೆಟ್ ಹಾಕ್ಬಿಡಿದ್ರಲ್ಲಿ ಡೇಟ್ಸ್ ಎಲ್ಲ ಕ್ಲಾಶ್ ಆಗ್ತಾಯಿತ್ತು, ಬಟ್ ಈ ಟೀಮ್ ಅವರನ್ನು ಬಿಟ್ಕೊಡ್ಲಿಲ್ಲ. ಸೊ ದೇ ಸ್ಪೋಕ್ ಆ್ಯಂಡ್ ದೇ ವರ್ ಆಲ್ಸೋ ವೆರಿ ವೆರಿ ನೈಸ್. ಸೊ ಪ್ರತಿಯೊಂದು ಅಂದರೆ ಆ ಟೀಮ್ ಅವರು ನನಗೆ ಸಪೋರ್ಟ್ ಮಾಡಿರೋದ್ರಿಂದ ಈ ಫಿಲಮ್ ಮಾಡೋದಕ್ಕಾಯಿತು. ಸೊ ಇವಾಗ ಮೀಡಿಯಾದವರು ನೀವು ಇದನ್ನು ಜನರಿಗೆ ಕಲಿಸ್ಬೇಕು. ಸೊ ಒಂದು ಒಳ್ಳೆ ಕತೆ, ಒಂದು ಒಳ್ಳೆ ಫಿಲ್ಮ್. ಸೊ ಪ್ಲೀಸ್ ಡೂ ಸಪೋರ್ಟ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋನು ಅವರೇ. ಸೋನು ಅವರು ಸಿನಿಮಾದಲ್ಲಿ ಈ ರೀತಿ ಅಂತೂ ಕಾಣಿಸೋದಿಲ್ಲ, ಬಹಳ ವಿಶೇಷವಾದ ಒಂದು ಪವರ್ಫುಲ್ ಪಾತ್ರ. ಗುಡ್ ಲಕ್ ಟು ಯು. ಥ್ಯಾಂಕ್ ಯು ಸೋ ಮಚ್. ಇನ್ನು ಚಿತ್ರದ ಛಾಯಾಗ್ರಾಹಕರು, ಸೊ ನಮ್ಮ ಸೋನು ಅವರ ಜೊತೆ ಭೀಮಾ ಸಲಗ ಅಂತ ಅದ್ಭುತವಾದ ಸಿನಿಮಾಗಳಿಗೆ ಕಾರಣವಾದಂಥ ಸುಮ್ಮನೆ ಇಷ್ಟೊಂದು ಅವಳಿ ಏನಿಲ್ಲ. ಎಲ್ರಿಗೂ ನಮಸ್ಕಾರ. ತುಂಬ ಖುಷಿ ಇದೆ ಇವತ್ತು ಎಲ್ಲರೂ ಸೇರಿದ್ದು. ಹ್ಯಾಪಿ ಬರ್ಡೇ ರಿತ್ವಿಕ್ ಸರ್. ನಾವು ರಿತ್ವಿಕ್ ಸರ್ ಇದರ ಮುಂಚೆನೇ ಒಂದೆರಡು ಪ್ರಾಜೆಕ್ಟ್ ಡಿಸ್ಕಸ್ ಆಗಿತ್ತು, ಆದರೆ ಮಾತಾಡಿರಲಿಲ್ಲ. ಈ ಸಿನಿಮಾ ಮುಖಾಂತರ ಕೆಲಸ ಮಾಡೋದಕ್ಕೆ ಅವಕಾಶ ಸಿಕ್ತು. ಸ್ಪೆಷಲಿ ನಾನು ನನ್ನ ಪ್ರೊಡ್ಯೂಸರ್ಗೆ ಹೇಳಲೇಬೇಕು, ಮಾರ್ನಲ್ಲಿ ಅಂದರೆ ಒಂದು ದೊಡ್ಡ ಸೆಲೆಬ್ರೇಷನ್. ಆ ಸೆಲೆಬ್ರೇಷನ್ಗೆ ಚೂರು ಕಮ್ಮಿ ಮಾಡ್ದಿರಾ ಎಲ್ಲವನ್ನು ಒದಗಿಸ್ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಪ್ರೊಡ್ಯೂಸರ್ ಸರ್, ಶಿಲ್ಪ ನಿಶಾಂತ್ ಮೇಡಮ್. ಹಾಗೆ ಎಲ್ಲ ಆ್ಯಕ್ಟರ್ಸು ತುಂಬ ಸೊಗಸಾಗಿ ಆ್ಯಕ್ಟ್ ಮಾಡಿದ್ದಾರೆ. ಎಲ್ಲರ ಜೊತೆ ಕೆಲಸ ಮಾಡಿದ್ದು ತುಂಬ ಖುಷಿ ಇದೆ. ಥ್ಯಾಂಕ್ ಯು. ಮತ್ತು ಸ್ಪೆಷಲಾಗಿ ಹೇಳಲೇಬೇಕು, ಇವರು ಇಷ್ಟೆಲ್ಲ ಹೇಳ್ತಿದ್ದಾರೆ ಅಂದರೆ ನಾನು ರಿಷಿ ಬಗ್ಗೆ ಹೇಳಬೇಕು. ಅಷ್ಟೆಲ್ಲ ಹೇಳೋದಕ್ಕೆ ಸಾಧ್ಯ ಆಗಿರೋದೇ ರಿಷಿ. ಯಾಕೆಂದರೆ ನಂದು ರಿಷಿದು ಆನ್ ಸ್ಪಾಟಲ್ಲಿ ಆಗಲಿ, ಪ್ರೀವಿಯಸ್ ನಾವು ಸ್ಕ್ರಿಪ್ಟಿಂದನೂ ಡಿಸ್ಕಸ್ ಮಾಡ್ತಾಯಿದ್ವಿ ಹೇಗೆ ವಿಜುವಲೈಸೇಷನ್ ಇರಬೇಕು ಅಂತಂತ. ಅದಕ್ಕೆ ಈ ರೀತಿಯೇ ಇರಬೇಕು ಅಂತಂತ ಡೈರೆಕ್ಟರ್ ಕಡೆಯಿಂದ ನನಗೆ ಇನ್ಪುಟ್ ಬರ್ತಿದ್ದಾಗ ಸಾಧ್ಯ ಆಯಿತು ಈ ಥರದೊಂದು ಔಟ್ಪುಟ್ ಕೊಡೋದಕ್ಕೆ. ಥ್ಯಾಂಕ್ ಯು ರಿಷಿ. ಹಾಗೆ ಡೈರೆಕ್ಷನ್ ಟೀಮ್ ಬಗ್ಗೆ ತುಂಬ ಹೇಳಬೇಕು, ಅವರೇ ಎಷ್ಟೊತ್ತು ವಿಷನ್ಸ್ ಆಗ್ತಿದ್ದು. ಥ್ಯಾಂಕ್ ಯು ಗೈಸ್. ಮತ್ತು ವರ್ಧನ್ ಆರ್ಟ್ ಡೈರೆಕ್ಟ್ರು, ಅವ್ರ ಸಪೋರ್ಟ್ ತುಂಬ ಮುಖ್ಯ ಆಯಿತು. ಇಷ್ಟು ಚೆನ್ನಾಗಿ ಕಾಣಬೇಕಂದ್ರೆ ಅವ್ರ ಹಾರ್ಟ್ ವರ್ಕ್ ತುಂಬ ಇಂಪಾರ್ಟೆಂಟ್. ಹಾಗೆ ಕಾಸ್ಟ್ಯೂಮ್ ಡಿಪಾರ್ಟ್ಮೆಂಟಿಂದ, ಕಾಸ್ಟ್ಯೂಮ್ ಡಿಸೈನರ್ ವರ್ಷ ಅವ್ರ ಕಡೆಯಿಂದ, ಮತ್ತು ಎಲ್ಲ ಆ್ಯಕ್ಟರ್ಸ್ ಕಡೆಯಿಂದ, ಎಲ್ಲರ ಕಡೆಯಿಂದಲೂ ಎಲ್ಲರಿಗೂ ಥ್ಯಾಂಕ್ ಯು.
ಜಾಸ್ತಿ ಹೇಳಿದ್ರೆ. ಥ್ಯಾಂಕ್ ಯು ಮೇಡಮ್. ನೀವು ಅಷ್ಟೇ ಎಲ್ಲ ಫೇವ್ರೇಟು, ನನ್ನ ಫೇವ್ರೇಟ್. ಎಸ್ ಸರ್, ನಮ್ಮ ಡೈರೆಕ್ಟರ್ ಹೇಳ್ಬೇಕು ಸರ್ ಅದು ಯಾಕೆ ಹಂಗೆ ಹೇಳಿದ್ರು ಅಂತ. ಎಸ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಶಿವ ಸರ್, ಥ್ಯಾಂಕ್ ಯು ಸೋ ಮಚ್. ಹಾರ್ಡ್ವರ್ಕು ಎಲ್ಲವೂ ವಿಶುದ್ಧವಾಗಿರುವಂಥ ಸಿನಿಮಾ ನಮ್ಮ ಮಾನವಿ. ಈ ಸಿನಿಮಾಗೆ 3 ಜನ ಶುಭ ಕೋರೋದಕ್ಕೆ ಬಂದಿದ್ದಾರೆ. ಅವ್ರು ಅವಾಗಿಂದ ಇಡೀ ವಿಷಯ ಅಂದರೆ ಅಲ್ಲಿ ವಿಷಯ ಹೀಗಾಗ್ತಿದ್ರು, ನನ್ನ ಬಗ್ಗೆ ಮಾತಾಡ್ತಿದ್ದಾರೆ ಅಂತ. ಸರ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ಒಂದ್ಸಲ ವಿಡಿಯೋ ಪ್ಲೇ ಮಾಡಿದ 3 ಜನ ನೋಡಿಲ್ಲ, ಹೌದಾ? ಆಮೇಲೆ ಸರ್ ಪ್ಲೀಸ್. ರಿಷಿ ಅವರೇ ಸ್ವಾಗತ. ನೀವು ಬರೋ ಅಷ್ಟರಲ್ಲಿ ಚೇತು ಕ್ಯಾರೆಕ್ಟರ್ ಹೇಗಿದೆ ಅನ್ನೋದು ರಿವೀಲ್ ಮಾಡಿ ಆಗಿತ್ತು. ಬಟ್ ಈ ಕಾಣ್ತಾ ನಮ್ಮ ಚೇತು, ಆ ಕಾಣ್ತಾರೆ ನಮ್ಮ ದೀಕ್ಷಾ. ಈ ಚಿತ್ರ ತಂಡಕ್ಕೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಆ್ಯಕ್ಚುಲಿ ಗೆಸ್ಟ್ ಅನ್ನೋದಕ್ಕಿಂತ ಹೆಚ್ಚಿಗೆ ಇಲ್ಲಿ ಗೆಳೆಯನಾಗಿ ಬಂದಿರೋದು. ಯಾಕೆ ಅಂತ ಹೇಳಿದ್ರೆ ನಾನು ರಿತ್ವಿಕ್ ಒಟ್ಟಿಗೆ ಕನಸನ್ನು ಕಂಡಿದ್ದು. ಅಂದರೆ ನಮ್ಮ ಕನಸು ಕಾಣೋ ಒಂದು ಹಂತ ಇರುತ್ತಲ್ಲ, ಅಲ್ಲಿಂದ ಒಟ್ಟಿಗೆ ಟ್ರಾವೆಲ್ ಆಗ್ತಾ ಇರೋವಂಥದ್ದು. ನನ್ನ ಕನಸುಗಳಲ್ಲಿ ಅವನು ಭಾಗಿಯಾಗಿದ್ದಾನೆ, ಅವನ ಕನಸುಗಳಲ್ಲಿ ನಾನು ಭಾಗಿಯಾಗಿದ್ದೀನಿ. ಸೊ ಅವನ ಕನಸು ಇಷ್ಟು ದೊಡ್ಡ ಮಟ್ಟಕ್ಕೆ ನನಸಾಗುವಂಥ ಒಂದು ಕ್ಷಣ ಬಂದಾಗ ಏನೇ ಕೆಲಸ ಇರಲಿ ಐ ಹ್ಯಾವ್ ಟು ಬಿ ಹಿಯರ್ ಅಂತ ಹೇಳಿದ್ದಾನೆ. ಐ ಕೇಮ್ ಹಿಯರ್ ಅದಕ್ಕಷ್ಟೇ. ಆ್ಯಂಡ್ ಐ ನೋ ಹಿ ನೋಸ್, ಅಂದರೆ ಮೈ ಗುಡ್ ವಿಶಸ್ ಆ್ಯಂಡ್ ಮೈ ಥಾಟ್ಸ್ ಯಾವಾಗಲೂ ಇರುತ್ತೆ. ಇನ್ಫ್ಯಾಕ್ಟ್ ನಮ್ಮ ಮನೆಯವರು ಕೂಡ ಯಾವಾಗಲೂ ಕೇಳೋರು, ಯಾವಾಗ ಒಂದು ದೊಡ್ಡ ಸಿನಿಮಾ ಬರೋದು, ಯಾವಾಗ ಇದು ಅಂತ ಹೇಳಿ. ಸೊ ಲಾಟ್ ಆಫ್ ಸಪೋರ್ಟ್ ನಮ್ಮ ಇಡೀ ಫ್ಯಾಮಿಲಿ ಕಡೆಯಿಂದಲೂ ಕೂಡ. ನನಗೆ ಅನಿಸೋದು ಐ ಥಿಂಕ್ ಲೇಟಾಗಿ ಬಂದರೂ ಲೇಟೆಸ್ಟಾಗಿ ಬಂದ ಅಂತ. ಬಿಕಾಸ್ ಸಿನಿಮಾ ಇಂಡಸ್ಟ್ರಿನಲ್ಲಿ ದೊಡ್ಡ ಸ್ಟಾರ್ ಆಗೋಕ್ಕೆ ಬೇಕಾಗಿರುವಂಥ ಕಲೆ ಆಗಿರಲಿ, ಶ್ರಮ ಆಗಿರಲಿ, ಎಲ್ಲವೂ ಕೂಡ ಅವನಲ್ಲಿದೆ. ಆ್ಯಂಡ್ ಚೂರು ತಡವಾಗಿದ್ರು ಕೂಡ ಐ ಥಿಂಕ್ ಒಂದು ಒಳ್ಳೆ ವೇದಿಕೆ ಸಿಕ್ಕಿದೆ ಅನ್ನೋದಕ್ಕೆ ನನಗೆ ಬಹಳ ಸಂತೋಷ ಇದೆ. ಸಿನಿಮಾ ಮಾಡ್ತಿದ್ದ ಅಂತ ಹೇಳಿ ಯಾವಾಗಲೂ ಹಂಚ್ಕೊಳ್ತಾ ಇದ್ದ. ಬಟ್ ನನಗೆ ಹಂತವಾಗಿ ಸಿನಿಮಾದು ಅಪ್ಡೇಟ್ಸ್ಗಳನ್ನ ಹೇಳ್ತಾ ಹೋದಾಗ ಡೆಫಿನೆಟ್ಲಿ ತುಂಬ ಪ್ರಾಮಿಸಿಂಗ್ ಆಗಿದೆ ಅಂತ ಅನ್ನಿಸ್ತಾ ಇತ್ತು. ಆ್ಯಂಡ್ ಅದಕ್ಕೆ ಸಪೋರ್ಟಿಂಗ್ ಆಗಿ ಟೀಸರ್ನ ಅವನು ಶೇರ್ ಮಾಡಿದಾಗಲೂ ಕೂಡ ತುಂಬ ಖುಷಿ ಆಯಿತು ನನಗೆ. ಇನ್ಫ್ಯಾಕ್ಟ್ ಒಂದು ಅವನ ಕಲೆಗೆ ಸೂಟಬಲ್ ಆಗಿರುವಂಥ ಒಂದು ಸಿನಿಮಾ ಅವನಿಗೆ ಸಿಕ್ಕಿದೆ ಅಂತ ಹೇಳಿ. ಸೊ ಆ್ಯಂಡ್ ಇಡೀ ತಂಡಕ್ಕೆ ಒಳ್ಳೆಯದಾಗಲಿ ಅಂತ ಕೇಳ್ಕೊಳ್ತೀನಿ. ಮೊದಲನೇದಾಗಿ ಐ ಥಿಂಕ್ ನಿರ್ಮಾಪಕರಿಗೆ ಸೇಫ್ ಆಗಲಿ, ಸೊ ಎಲ್ರಿಗೂ ಒಳ್ಳೆಯದಾಗಲಿ. ಐ ಥಿಂಕ್ ಚೈತ್ರ ಯು ಲುಕಿಂಗ್ ಗ್ರೇಟ್, ಸೋನು ಯು ಲುಕಿಂಗ್ ಗ್ರೇಟ್, ಆ್ಯಂಡ್ ಆಲ್ ಕ್ರೆಡಿಟ್ಸ್ ಟು ದಿ ಎಂಟೈರ್ ಟೆಕ್ನಿಕಲ್ ಟೀಮ್. ಸೊ ಅವಾಗಲೇ ನೀವು ಹೇಳ್ದಂಗೆ ರಿಷಿ ಅಂತ ಹೇಳಿದಾಗ ಒಂದು ಸೆಕೆಂಡ್ ಕನ್ಫ್ಯೂಸ್ ಆಗ್ತಾ ಇತ್ತು ಅಲ್ಲಿ. ಸೊ ಎನಿವೆ ಐ ಥಿಂಕ್ ತಂಡಕ್ಕೆ ಒಳ್ಳೆಯದಾಗಲಿ. ಆ್ಯಂಡ್ ಖಂಡಿತವಾಗ್ಲೂ ಅವ್ರು ಹಾಕಿರೋ ಶ್ರಮಕ್ಕೆ ಒಂದು ಚಾನ್ಸ್ ಥಿಯೇಟ್ರಿಗೆ ಬಂದು ನೋಡುವಂಥ ಒಂದು ಅವಕಾಶನ ಪ್ರೇಕ್ಷಕರು ಖಂಡಿತವಾಗ್ಲೂ ನೀಡ್ತಾರೆ ಅನ್ನೋ ಒಂದು ಭರವಸೆ ಇದೆ. ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೊ ಮಚ್. ಇದು ನಮ್ಮ ಋತ್ವಿಕ್ ಅವರ ಧಾರಾವಾಹಿಯಲ್ಲಿ ನಾಯಕಿಯಾಗಿ ಅಭಿನಯಿಸ್ತಾ ಇರುವಂಥ ನಮ್ಮ ಕನ್ನಡಿಗರ ಪ್ರೀತಿಯ ದಿವ್ಯ ಹುಡುಗ ಅವರು ಹಾಗೂ ಅನಿಲ್ ಕೆಪಿ ಅವರು ಬರ್ತಾರೆ. ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ಪ್ಲೀಸ್ ಇದು ಜೋಡಿಯಾಗಿ ಬನ್ನಿ. ಮಾನವಿ ಚಿತ್ರತಂಡಕ್ಕೆ ನಿಮ್ಮ ಪ್ರೀತಿಯ ಮಾತುಗಳು, ಶುಭಾಶಯಗಳು. ಪ್ಲೀಸ್ ದಿವ್ಯ ಅವರೇ ಯಾವತ್ತಾದ್ರೂ ನಮಗೆ ಅವ್ರು ತೋರಿಸಿದಾರ ಟೀಸರ್ ವಿಜುವಲ್ಸ್ ಏನಾದರೂ? ಆನೆಸ್ಟ್ ಆಗಿ ಓಕೆ, ಎಲ್ಲರಿಗೂ ನಮಸ್ಕಾರ. ಓಕೆ, ನಾನು ಆನೆಸ್ಟ್ ಆಗಿ ಹೇಳ್ಬೇಕಂದ್ರೆ ಈ ಸಿನಿಮಾದ ಪ್ರತಿಯೊಂದು ಅಪ್ಡೇಟು ನನಗೆ ಗೊತ್ತು. ಏನೇನು ಆಗ್ತಿತ್ತು, ಯಾರ್ಯಾರು ಬರ್ತಾಯಿದ್ರು, ಆನ್ ಬೋರ್ಡ್ ಆಗ್ತಾಯಿದ್ರು, ಏನಾದರೂ ಆಗ್ತಿದ್ರು, ಪ್ರತಿಯೊಂದು ನನಗೆ ಗೊತ್ತು. ನಾನು ಮತ್ತು ನಾನು ದೂದು ಅಂತ ಕರಿತೀನಿ, ನನ್ನ ತುಂಬ ಒಳ್ಳೆಯ ಫ್ರೆಂಡ್ ಅವನು. ಹಂಗೆಲ್ಲ ನನ್ನ ಹತ್ರ ಶೇರ್ ಮಾಡ್ಕೋತಾನೆ. ಸೊ ಸಿನಿಮಾದ ಬಗ್ಗೆ ಏನೇ ಅಪ್ಡೇಟ್ ಇದ್ದರೂ ನನಗೆ ಗೊತ್ತಾಗ್ತಿತ್ತು. ನನಗೆ ಅವ್ನು ಪ್ರತಿಯೊಂದು ಹ್ಯಾಪಿನೆಸ್ಸು ನಾನು ನೋಡಿದ್ದೀನಿ. ಸೇ ಫಾರ್ ಎಕ್ಸಾಂಪಲ್, ಇವಾಗ ಚರಣ್ ಸರ್ ಆನ್ ಬೋರ್ಡ್ ಆದರು ಅಂದ ತಕ್ಷಣ ಅವ್ನಿಗೆ ಅದು ಎಷ್ಟು ಖುಷಿ ಆಗ್ಬಿಟ್ಟಿತ್ತು ಅಂದರೆ ಆ ಎಲ್ಲ ಹ್ಯಾಪಿನೆಸ್ಸು ನಾನು ನೋಡಿದ್ದೀನಿ. ಸೊ ಒಂದು ಪ್ಯಾನ್ ಇಂಡಿಯಾ ಸಿನಿಮಾ ಮಾಡಬೇಕು ಅಂತ ಅಂದರೆ ಇಟ್ ಈಸ್ ನಾಟ್ ಒಂದು ಹೊಸಬ್ರಿಗೆ ಅದು ಚಿಕ್ಕ ವಿಷಯ ಅಲ್ಲ, ತುಂಬ ದೊಡ್ಡ ಅಷ್ಟೇ. ಬಟ್ ಯಾವ ಥರ ಕ್ಯಾರೆಕ್ಟರ್ ಕೊಟ್ಟರು, ಏನು ಕೊಟ್ಟರು,
ವಿಲ್ ಜಸ್ಟ್ ಕಿಲ್ ಇಟ್ ಆ ಥರ. ಅದನ್ನ ಚೈತ್ರ ತುಂಬ ಚೆನ್ನಾಗಿ ಹೇಳಿದ್ರು. ಅವ್ರು ಸುಮ್ಮನೆ ಇರ್ತಾರೆ, ಬಂದ್ಬಿಟ್ಟು ಏನು ಕ್ಯಾರೆಕ್ಟರ್ ಆಗ್ಬಿಟ್ರು ಅಷ್ಟು ಅದ್ಭುತವಾಗಿ ಮಾಡ್ತಾರೆ ಅಂತ. ಅದನ್ನ ನಾನು ಎವ್ರಿ ಡೇ ಆನ್ ಡೈಲಿ ಬೇಸಿಸ್ ವಿಟ್ನೆಸ್ ಮಾಡ್ತೀನಿ. ನಾನು ಅವ್ನಿಗೆ ಮನಸ್ಸಿಗೆ ತುಂಬ ಒಳ್ಳೇದಾಗಲಿ. ಇನ್ಫ್ಯಾಕ್ಟ್ ನನಗೆ ಎಂಟೈರ್ ಟೀಮ್ ಗೊತ್ತು, ನಿಶಾಂತ್ ಸರ್ ತುಂಬ ಮುಂಚೆಯಿಂದ ಗೊತ್ತು, ಚೈತ್ರ ಗೊತ್ತು, ಅಫ್ಕೋರ್ಸ್ ದುದು ಗೊತ್ತು, ಆ್ಯಂಡ್ ಸೋನು ಗೊತ್ತು. ಸೊ ಎಲ್ಲರಿಗೂ ಒಳ್ಳೇದಾಗಲಿ. ತುಂಬ ಒಳ್ಳೊಳ್ಳೆ ಟೆಕ್ನಿಷಿಯನ್ಸ್ ಇದ್ದಾರೆ. ಆ್ಯಂಡ್ ಸಿನಿಮಾ ಕಥೆನೂ ಲೈಟಾಗಿ ಗೊತ್ತು ನನಗೆ. ಇಲ್ಲ, ಬಟ್ ಅದು ಕೇಳಿದ ಮೇಲೆ ನನಗೆ ಅನ್ಸುತ್ತೆ ಏನಂದರೆ ಕಲ್ಚರ್ ಆ್ಯಂಡ್ ಟ್ರೆಡಿಷನ್ಗೆ ತುಂಬ ರೂಟೆಡ್ ಆಗಿರೋವಂಥ ಒಂದು ಸಿನಿಮಾ. ಇವಾಗಿನ ಜನ ಓಕೆ ನಾನು ಈ ಥರ ಒಂದು ಸಿನಿಮಾ ನೋಡಬೇಕು ಅಂತ ಎಕ್ಸ್ಪೆಕ್ಟ್ ಮಾಡೋವಂಥ ಒಂದು ಸಿನಿಮಾ. ಯಾರಿಗೂ ಓಕೆ ನನಗೆ ಏನು ಹೇಳಿದ್ರು ಏನು ಹೇಳ್ಬಿಡ್ತೀನಿ ಅನ್ನೋ ಒಂದು ಭಯ ನನಗೆ. ಇಲ್ಲ, ಓಕೆ. ಸೊ ಎಲ್ಲರಿಗೂ ಒಳ್ಳೇದಾಗಲಿ, ಆಲ್ ದಿ ಬೆಸ್ಟ್. ತುಂಬ ಒಳ್ಳೆ ಸಿನಿಮಾ ಅಂತೂ ಬರ್ತಾ ಇದೆ ಅಂತ ನನಗೆ ಗೊತ್ತು. ಸಾಂಗ್ಸ್ ಇಂದ ಹಿಡಿದು ನಾನು ಆಲ್ರೆಡಿ ನೋಡ್ಬಿಟ್ಟಿದ್ದೀನಿ. ಇದು ತುಂಬ ಚೆನ್ನಾಗಿದೆ. ಆ್ಯಂಡ್ ಆಲ್ ದಿ ಬೆಸ್ಟ್ ನಿಶಾಂತ್ ಸರ್ಗೆ, ಇಡೀ ಎಂಟೈರ್ ಟೀಮ್ಗೆ. ಚೈತ್ರ ಬಗ್ಗೆನೂ ಏನು ಹೇಳೋದು ಬೇಕಾಗಿಲ್ಲ, ಎಲ್ಲರಿಗೂ ಗೊತ್ತು. ಅವರು ಅದ್ಭುತವಾದ ನಟರು, ಇವರು ಅದ್ಭುತವಾದ ನಟರು ಒಂದೇ ಸ್ಕ್ರೀನ್ ಮೇಲೆ ಇದ್ದಾಗ ಒಂದು ಸ್ವಲ್ಪ ಕಷ್ಟ. ಅವ್ರಿಗಿಂತ ಚೆಂದ ನಾನು ಮಾಡ್ಬೇಕು, ಇವ್ರಿಗಿಂತ ಚೆಂದ ನಾನು ಮಾಡ್ಬೇಕಂತ ಇರುತ್ತೆ. ಅದು ಅವ್ರು ಹೆಂಗೆ ಮ್ಯಾನೇಜ್ ಮಾಡಿದ್ರು ಐ ಡೋಂಟ್ ನೋ. ಬಟ್ ದೆನ್ ಔಟ್ಪುಟ್ ಚೆನ್ನಾಗಿ ಬಂದಿದೆ, ದಟ್ಸ್ ಆಲ್ ವಿ ವಾಂಟ್. ಆ್ಯಂಡ್ ರಿಷಿ ಸರ್ಗೆ ಆಲ್ ದಿ ಬೆಸ್ಟ್ ಸರ್, ನಿಮ್ಮ ಫಸ್ಟ್ ಸಿನಿಮಾ ಚೆಂದ ಆಗಲಿ. ಆ್ಯಂಡ್ ನಿಶಾಂತ್ ಸರ್ಗೆ ಆಲ್ ದಿ ಬೆಸ್ಟ್, ಎಲ್ಲರಿಗೂ ಒಳ್ಳೇದಾಗಲಿ. ಥ್ಯಾಂಕ್ ಯು. ಥ್ಯಾಂಕ್ ಯು ದುರ್ಗಾ ಅವರೇ. ಅನಿಲ್ ಅವರೇ, ನಿಮಗೊಂದು ವೇದಿಕೆ ಮೇಲೆ ಕರೆದಿದ್ದಕ್ಕೂ ಒಂದು ಪ್ರಶ್ನೆ ಕೇಳೋದಕ್ಕೂ ಒಂದು ಕಾರಣ ಇದೆ. ಬಿಗ್ ಬಾಸಲ್ಲಿ ಅವರು ಮಂಗಳೂರು ಕನ್ನಡದ ಆ ಸ್ಲ್ಯಾಂಗ್ ಎಲ್ಲರಿಗೂ ಇಷ್ಟ ಆಗ್ತಾ ಇತ್ತು. ಅವ್ರಿಗೂ ಒಂದೆರಡು ಲೈನ್ ಹೇಳ್ಕೊಟ್ಟಿದ್ವಿ ಅಲ್ಲೇ ನೀವು. ಈ ಇಡೀ ಸಿನಿಮಾ ಆ ಕರಾವಳಿ ಸ್ಲ್ಯಾಂಗಲ್ಲಿ ಆ ಸೊಗಡೆ ಹೋಗುತ್ತೆ. ಸೊ ಅದೇ ಸ್ಟೈಲ್ ಅದು ನಾವು ನಮ್ಗೆ ಹೇಗಂತ ಹೇಳಿ ನಾವು ಮಾತಾಡಿದೆ ಹಾಗೆ. ಸೊ ಅದು ನಾವೇನು ಟ್ರೈ ಮಾಡಬೇಕಾಗಿಲ್ಲ. ಬೆಂಗಳೂರು ಸ್ಲ್ಯಾಂಗ್ ನಾವು ಹೇಳಬೇಕಾಗ್ತದೆ, ಟ್ರೈ ಮಾಡಬೇಕು. ಇಲ್ಲಿದ್ರೆ ನಮ್ಮ ಕನ್ನಡ ಹಾಗೆ ಬರೋದಲ್ಲ ಆಲ್ಮೋಸ್ಟ್. ಸೊ ಮಾರ್ನಾಮಿ ಯಾವಾಗಲೇ ಸರ್ ಹೇಳಿದಾಗೆ, ಮಾರ್ನಾಮಿ ಅನ್ನೋದು ಒಂದು ದೊಡ್ಡ ಸೆಲೆಬ್ರೇಷನ್. ಮಾರ್ನಾಮಿ ಈಸ್ ಹೇಗೆ ನಮ್ಮ ಊರಲ್ಲಿ ತುಂಬ ವಿಶೇಷವಾದ ಒಂದು ಹಬ್ಬ. ಸೊ ನನಗೆ ಸಿನಿಮಾ ಕಥೆ ಲೈನೆಲ್ಲ ಗೊತ್ತಿಲ್ಲ. ಫಸ್ಟ್ ಆಫ್ ಆಲ್ ಹ್ಯಾಪಿ ಬರ್ತ್ಡೇ. ನಾವು ಅವರಿಗೆ ಸೀರಿಯಲಲ್ಲಿ ಬೇಬಿ ಬೇಬಿ ಅಂತಿರೋದು, ಅದಕ್ಕೆ ನಾನು ಅವರು ಬೇಬೀಸ್. ಒಳ್ಳೆಯದಾಗಿ ಇಡೀ ತಂಡಕ್ಕೆ. ಆ್ಯಂಡ್ ಕೆಲವೊಂದು ಸ್ನಿಪೆಟ್ಸ್ ನೋಡಿದ್ದೇನೆ ನಾನು ಅವರ ಫೋನಲ್ಲಿ. ಅವ್ರು ನನಗೆ ಆ ಆ್ಯಕ್ಷನ್ ಸೀಕ್ವೆನ್ಸು, ಅವರನ್ನು ಚೇಸ್ ಮಾಡೋದಾಗಲಿ, ಆ ಫೈಟ್ ಮಾಡೋದಾಗಲಿ ತುಂಬ ಅಥೆಂಟಿಕೇಟೆಡ್ ಆಗಿ ಇದೆ. ನನಗೆ ಗೊತ್ತಿರೋ ಪ್ರಕಾರ ನನಗೆ ತುಂಬ ಸುಲಭವಾಗಿ ಯಾವುದು ಇಂಪ್ರೆಸ್ ಆಗೋದಿಲ್ಲ. ಸೊ ಅಷ್ಟು ರಿಲೇಟಬಲ್ ಕಂಟೆಂಟ್ ಇದ್ದರೆ ಮಾತ್ರ ಅದು ವಾವ್ ಅಂತ ಅನಿಸುತ್ತೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ ಎಲ್ಲರೂ. ಐ ಥಿಂಕ್ ಅದೊಂದು ಬೀಚ್ ಕಡೆ ಒಂದು ಓಡೋ ಒಂದು ಫೈಟ್ ಒಂದು ಸೀನ್ ಇದೆ. ಆಮೇಲೆ ಇನ್ನೊಂದು 2-3 ಸತಿ ತೋರಿಸಿದ್ದಾರೆ. ಎಲ್ಲರೂ ಅದರಲ್ಲಿ ಕಾಣಿಸುತ್ತೆ ಕೆಲಸ ಮಾಡಿದ್ದಾರೆ ಅಂತ. ಆ್ಯಂಡ್ ತುಂಬ ಕಷ್ಟ ಇದೆ ಆ ಥರ ಒಂದು ಅಥೆಂಟಿಕೇಶನ್ ಸ್ಕ್ರೀನಲ್ಲಿ ಕಾಣಲಿಕ್ಕೆ. ಬಿಕಾಸ್ ಅಂದರೆ ತುಂಬ ಸುಲಭ ಆ ಮ್ಯಾಗ್ನಿಟ್ಯೂಡಲ್ಲಿ ನೋಡಬೇಕಾದ್ರೆ ಏನು ತಪ್ಪಿದೆ ಅಂತ ಹುಡ್ಕೋದು ತುಂಬ ಸುಲಭ ಆಗುತ್ತೆ. ಸೊ ತಪ್ಪುಗಳೇ ಕಾಣಿಸದೆ ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ ಅಂತ ನನಗೆ ಅನಿಸಿದೆ. ಆ್ಯಂಡ್ ಇಡೀ ತಂಡಕ್ಕೆ ಒಳ್ಳೆಯದಾಗಲಿ, ಬೆಸ್ಟ್ ಆಫ್ ಲಕ್. ಕ್ಯಾಮ್ರಾಮನ್, ಆಮೇಲೆ ಡೈರೆಕ್ಟರ್ ಸರ್, ಪ್ರೊಡ್ಯೂಸರ್ ಸರ್, ಎಲ್ಲ ಟೀಮ್ಗೆ ಒಳ್ಳೆಯದಾಗಲಿ. ಒಂದು ಒಳ್ಳೆಯ ಮಾರ್ನಾಮಿ ಮಾಡುವ ಈ ಸಿನಿಮಾ ರಿಲೀಸ್ ಆದಮೇಲೆ. ಸರ್ ಒಂದೇ ಒಂದು ಪುಟ್ ವಿಷಯ ಮೆನ್ಷನ್ ಮಾಡಬೇಕಿತ್ತು. ಇವ್ನು ಎಷ್ಟು ಹಾರ್ಡ್ ವರ್ಕ್ ಮಾಡಿದ್ದಾನೆ ಅಂತ ನಾನು ವಿಟ್ನೆಸ್ ಮಾಡಿದ್ದೀನಿ. ಇವಾಗ ಮಂತಲ್ಲಿ ಫಸ್ಟ್ 15 days ಸೀರಿಯಲ್ ಕಂಟಿನ್ಯೂಸ್ ಆಗಿ ಶೂಟ್ ಮಾಡ್ತಿದ್ರು. ಅವತ್ತು ಶೂಟ್ ಮಾಡಿ ನೈಟ್ ವಾಪಸ್ ಮಂಗ್ಳೂರು ಹೋಗಿ ಮತ್ತೆ ತಿರ್ಗಾ ಅಲ್ಲಿ ಶೂಟ್ ಮಾಡ್ತಿದ್ರು. ಸೊ ಅವನ ಇಡೀ ಜರ್ನಿ ನಾನು ನೋಡಿದ್ದೀನಿ. ಆ್ಯಂಡ್ ಅವನು ಹುಲಿ ವೇಷ, ಡಾನ್ಸ್ ಎಲ್ಲ ಕಲಿತು ಮೈಯೆಲ್ಲ ಫುಲ್ ಪೇನ್, ಫುಲ್ ಜ್ವರ, ಅದರಲ್ಲೂ ಇಲ್ಲೂ ಶೂಟ್ ಮಾಡಿ ಅಲ್ಲೂ ಶೂಟ್ ಮಾಡಿ ಅವ್ನು ಸಿಕ್ಕಾಪಟ್ಟೆ ಹಾರ್ಡ್ ವರ್ಕ್ ಮಾಡಿದ್ದಾನೆ. ಆ್ಯಂಡ್ ಇಟ್ ಶುಡ್ ಪೇ, ಅಷ್ಟೇ ಪ್ರೇ ಮಾಡ್ತೀನಿ. ಮತ್ತೊಮ್ಮೆ ದಿವ್ಯಾ ಅವರಿಗೆ, ಅನಿಲ್ ಅವರಿಗೆ ತುಂಬ ಧನ್ಯವಾದಗಳು ಶುಭ ಕೋರಿದ್ದಕ್ಕೆ ಬಂದಿದ್ದಕ್ಕೆ. ಎಸ್, ಚಿತ್ರತಂಡ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಒಂದು ಫೋಟೋ ಆಪರ್ಚುನಿಟಿಗಾಗಿ.